ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಉದ್ಧವ ಉವಾಚ ಧರ್ಮಃ ಕತಿವಿಧ ಪ್ರೋಕ್ತಃ ನಿಯಮೋ ವಾರಿಕರ್ಷಣ ಕಶ್ಯಮಃ ಕೋದಮಃ ಕೃಷ್ಣ ಕಾತಿತಿಕ್ಷಾ ಧೃತಿ ಪ್ರಭೋ. ಕೃಷ್ಣ, ಯಮಃ ಕತಿವಿಧ, ನಿನ್ನನ್ನು ತಲುಪಲಿಕ್ಕೆ ದೇವರ ಅರಿವನ್ನು ಪಡೆಯಲಿಕ್ಕೆ ಹೊರಗಡೆಯ ಕೆಲವೊಂದು ಶಿಸ್ತುಗಳು ಬೇಕು, ಕೆಲವೊಂದು ಗುಣಗಳು ಬೇಕು. ಈ ಎಲ್ಲ ಗುಣಗಳನ್ನು ಪಡೆದು ದೇವರನ್ನು ತಲುಪಬೇಕು, ಇದು ಅನಿವಾರ್ಯ. ಆ ಗುಣಗಳನ್ನು ಪಡೆಯೋದು ಹೇಗೆ ಅಂತ ಪ್ರಶ್ನೆ ಅಷ್ಟೇ. ಮತ್ತು ಆ ಗುಣ ಅಂದರೆ ಏನು? ಎಲ್ಲ ವೇದಗಳು, ಎಲ್ಲ ಉಪನಿಷತ್ತು ಕೆಲವೊಂದು ಕ್ವಾಲಿಟಿ ಇರಬೇಕು ಅಂತ ಹೇಳುತ್ತೆ. ಆ ಗುಣವನ್ನು ಎಕ್ಸ್ಪೆಕ್ಟ್ ಮಾಡದವರು ಯಾರೂ ಇಲ್ಲ, ಯಾವ ಗ್ರಂಥವೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ. ಎಲ್ಲರೂ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂತಹ ಗುಣ ಇದ್ದರೆ ನಾವು ಅವ್ರನ್ನ ಪ್ರೀತಿಸ್ತೇವೆ ಅಂತ, ಅದರಲ್ಲೇನಿದೆ? ಆ ಗುಣ ಇಲ್ಲದೆ ಹೋದರೆ ಆ ವ್ಯಕ್ತಿಗಳು ಅವರನ್ನು ಇಷ್ಟಪಡೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಗುಣ ಇಷ್ಟ ಆಗತ್ತೆ, ಅವರು ಇಷ್ಟ ಪಡುವಂತೆ ಇರುವವರನ್ನು ಹುಡ್ಕೊಂಡು ಹೋಗ್ತಾರೆ ಜೀವನದ ಹಾದಿಯಲ್ಲಿ. ಅದು ಹುಡುಗಿ ಆಗಿರಬಹುದು ಅಥವಾ ಪ್ರೀಚರ್ಸ್ ಆಗಿರಬಹುದು, ಇಬ್ಬರನ್ನೂ ಹಾಗೆ ತಾನೇ ಹುಡುಕೋದು. ನಮಗೆ ತೃಪ್ತಿಯಾಗುವ ಹಾಗೆ ಹೇಳುವವರು ಬೇಕು, ಹಾಗೆ ಹುಡುಗಿ ನನಗೆ ಹೀಗೆ ಇಷ್ಟ ಆದವನು ಬೇಕು ಅಂತ ಎಲ್ಲರೂ ಗುಣದ ಹಿಂದೆ ಬಿದ್ದಿದ್ದಾರೆ. ವೇದ ಹೇಳೋದು ಹೀಗೆ, ನಾನು ನಿನಗರ್ಥ ಆಗಬೇಕಾದ್ರೆ ಇಷ್ಟು ಗುಣಗಳು ಇರಬೇಕು, ಆದರೆ ನಾನು ನಿನಗೆ ಅರ್ಥ ಆಗ್ತೇನೆ ಅಂತ ವೇದ ಹೇಳುತ್ತೆ. ಅಂದರೆ ದೇವರನ್ನು ಕುರಿತಾದ ದಾರಿಯನ್ನು ಹೊಂದಬೇಕಾದ್ರೆ ನಮಗೆ ಇಷ್ಟು ಗುಣಗಳು ಇರಬೇಕು ಅನ್ನೋದೇ ಎಲ್ಲ ಸಮಗ್ರ ವೇದದ ಎಕ್ಸ್ಪೆಕ್ಟೇಷನ್. ಗುಣಗಳು ಹೀಗೆ ಇವೆ, ಆ ಗುಣಗಳನ್ನು ನೀನು ಹೊಂದಿದರೆ ಈ ವೇದದ ಮೂಲಕ ನಾನು ನಿನಗೆ ಅರ್ಥ ಆಗ್ತೇನೆ ಅಂತ ದೇವರು ಕೂಡ ಆ ಗುಣಗಳನ್ನು ಹೇಳ್ತಾನೆ. ಅರ್ಜುನನಿಗೆ ಹೇಳಬೇಕಾದ್ರೆ ನೀನು ಅನಸೂಯು ಪ್ರವಕ್ಷ್ಯಾಮಿ ಅನಸೂಯವೇ, ನಿನಗೆ ಹೊಟ್ಟೆ ಕಿಚ್ಚು ಇಲ್ಲ, ಅದರಿಂದಾಗಿ ನಾನು ನನ್ನ ಗುಣಗಳನ್ನು ನಿನಗಾಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಹೀಗೆ ದೇವರು ಭಕ್ತನಲ್ಲಿ ಗುಣಗಳನ್ನು ಚಿಂತನೆ ಮಾಡ್ತಾನೆ, ಎಕ್ಸ್ಪೆಕ್ಟ್ ಮಾಡ್ತಾನೆ. ಆ ವೇದಗಳು ಇದೇ ರೀತಿ ಗುಣಗಳನ್ನು ಕೇಳುವವನಲ್ಲಿ, ವೇದವನ್ನು ಅನುಷ್ಠಾನ ಮಾಡುವವನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತವೆ. ಸರಿ, ಈ ತರಹದ ದೇವರನ್ನು ನಾವು ಹೊಂದಬೇಕು ಅಂತ ನಮಗೆ ವೇದವೇ ಹೇಳುತ್ತೆ. ಅದಕ್ಕಾಗಿ ದೇವರು ಯಾವ ತರಹ ಇದ್ದಾನೆ ಅಂತ ಮತಧರ್ಮದವ್ರ ಹತ್ರ ಕೇಳ್ತೇವೆ. ನಿಮ್ಮ ದೇವರು, ನೀವು ಹೇಳುವ ದೇವರು ಯಾವ ತರಹ ಇದ್ದಾನೆ? ದೇವರನ್ನ ಗುಣಗಳ ಮೂಲಕವೇ ನಾವು ಆರಿಸೋದು. ದೇವರಲ್ಲಿ, ಅವರು ಹೇಳುವ ದೇವರಲ್ಲಿ ಆ ಗುಣ ಇಲ್ಲ ಅಂದರೆ ಅವರು ಹೇಳುವ ದೇವರು ಬೇಡ ಅಂತ. ದೇವರು ಬೇಡ ಅಂತಲ್ಲ, ನೀವು ಹೇಳುವ ದೇವರು ಬೇಡ. ಯಾವ ಮತಧರ್ಮ ಅಥವಾ ಯಾವ ಜ್ಞಾನಿ ದೇವರಲ್ಲಿ ಎಲ್ಲ ಗುಣಗಳಿದೆ ಅಂತ ಹೇಳ್ತಾನೋ ಆ ದೇವರನ್ನು ಒಪ್ಪಿಕೊಳ್ಳಲಿಕ್ಕೆ ನಮ್ಮ ಮನಸ್ಸು ಕಾತರಿಸುತ್ತೆ.
ಅಂತಹ ದೇವರನ್ನು ಒಪ್ಕೊಳ್ಬೇಕಾದ್ರೆ ಕೆಲವೊಂದು ಗುಣಗಳು ಇರಬೇಕಾಗತ್ತೆ. ಅದು ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಈ ತರಹದ ಎಲ್ಲ ಗುಣಗಳ ಮೊತ್ತ ಅಧಿಕಾರ ಅಂತಂದರೆ, ಆ ಹಿನ್ನೆಲೆಯಲ್ಲಿ ಗುಣಗಳ ವಿಮರ್ಶೆ ಅನ್ನೋದು ಬಹಳ ಮುಖ್ಯ. ಇಷ್ಟು ದೊಡ್ಡ ಚಿಂತನೆಯೊಂದಿಗೆ ನಾವು ಇದನ್ನು ನೋಡಬೇಕಾಗತ್ತೆ. ಕೃಷ್ಣನನ್ನ ಉದ್ಧವ ಕೇಳ್ತಾನೆ, ಯಮಕ್ಕತಿ ವಿಧ ಪ್ರೋಕ್ತ ನಿಯಮೋ ವಾರಿಕರ್ಷಣ. ಯಮ ಮತ್ತು ನಿಯಮ, ಯಮ ಎಷ್ಟು ತರಹ, ನಿಯಮ ಎಷ್ಟು ತರಹ ಅಂತ. ಯಮ ಅಂತ ಹೇಳಿದ್ರೆ ಪಬ್ಲಿಕ್ ಡಿಸಿಪ್ಲಿನ್. ಈ ಪ್ರಪಂಚದಲ್ಲಿ ಬಾಳಬೇಕಾದ್ರೆ ನಮಗೆ ಇರಬೇಕಾದ ಅರ್ಹತೆ ಏನು, ಯಾವ ಗುಣಗಳಿದ್ದರೆ ಈ ಪ್ರಪಂಚದಲ್ಲಿ ಯಾರಿಗೂ ತೊಂದರೆಯಾಗದಂತೆ ಬದುಕ್ತೇವೆ ಅಂದರೆ ಅಹಿಂಸಾ ಯಮ ಇರಬೇಕು. ಯಮ ಅಂದರೆ ಪಬ್ಲಿಕ್ ಡಿಸಿಪ್ಲಿನ್. ಅಹಿಂಸಾ, ಹಿಂಸೆ ಮಾಡದೇ ಇರೋದು. ಸತ್ಯಂ, ಸಜ್ಜನರಿಗೆ ಹಿತವಾಗುವ ನಡವಳಿಕೆ. ಅಸ್ತೇಯಂ, ಕಳ್ಳತನ ಮಾಡದೇ ಇರೋದು. ಅಸಂಗಃ, ಒಬ್ಬರನ್ನು ವಿಪರೀತವಾಗಿ ಹಚ್ಚಿಕೊಂಡು ಕೊರಗದೇ ಇರೋದು. ಅದು ಬಹಳ ದೊಡ್ಡ ಕ್ವಾಲಿಟಿ. ತತ್ವದೆಡೆಗೆ ದೃಷ್ಟಿ ನೆಟ್ಟು ಈ ಲೋಕದ ಬಗ್ಗೆ ಅಷ್ಟೊಂದು ದೃಷ್ಟಿ ಇಲ್ಲದೆ ಮನುಷ್ಯರಾಗಿರ್ತೇವೆ, ಏನೋ ಒಂದು ಸ್ವಲ್ಪ ಬಂದು ಹೋದರೆ ತೊಂದರೆ ಇಲ್ಲ, ಅದರಲ್ಲೇ ಮುಳುಗಿ ಒದ್ದಾಡಬಾರದು. ಸಹಜವಾಗಿ ಇದನ್ನು ಲಘುವಾಗಿ ತೆಗೆದುಕೊಂಡು, ಏಕೆಂದರೆ ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೆನ್ ನಿಂದಯೇತಂತ ಮುಂದೆ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಯ ಗುಣಗಳನ್ನು ಉತ್ಕಟವಾಗಿ ಹೊಗಳಬಾರದು, ಉತ್ಕಟವಾಗಿ ನಿಂದನೆ ಮಾಡಬಾರದು ಅಂತ. ಅಂದರೆ ಅವನ ಹೊರಗಡೆಯ ಗುಣ, ಜ್ಞಾನ ಇತ್ಯಾದಿಗಳನ್ನು ಬಿಟ್ಟು ಹೊರಗಡೆಯ ಗುಣ ಮೊದಲಾದವುಗಳನ್ನು ಉತ್ಕಟವಾಗಿ ಇಟ್ಟುಕೊಂಡು ಸಾಧನೆ ಮಾಡೋದು, ಮತ್ತು ನಮ್ಮ ಬಂಧುಗಳಲ್ಲಿರೋದನ್ನು ಉತ್ಕಟವಾಗಿ ನಿಂದನೆ ಮಾಡೋದು, ಉತ್ಕಟವಾಗಿ ಅದನ್ನು ಹೊಗಳೋದು, ಎರಡನ್ನೂ ಮಾಡಬಾರ್ದು. ಇದು ಅಸಂಗ, ಜಗತ್ತಿಗೆ ಒಳ್ಳೆಯದಿದು. ಇನ್ನು ಹ್ರೀಹಿ, ಕೆಟ್ಟ ಕೆಲಸ ಮಾಡೋದು ನಾಚಿಕೆ ಅಂತ ಇರಬೇಕು. ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆಯಾಗುವಂತಹ ಮನೋಭಾವ ನಮಗೇ ಇರಬೇಕು. ಅಸಂಚಯ, ಮಿತಿಮೀರಿ ಸಂಗ್ರಹಿಸಬಾರದು. ಸಂಗ್ರಹಿಸಬಾರದು ಅಂದರೆ ಮಿತಿಮೀರಿ ಸಂಗ್ರಹಿಸಬಾರದು. ಅದನ್ನು ಮಹಾಭಾರತಾದಿ ಶಾಸ್ತ್ರಗಳು ಹೇಳುವಾಗ ಬಂದ ಹಣವನ್ನು ಹಲವಾರು ಪಾಲು ಮಾಡಿಡಿ ಅಂತ, ಅದು ನಾನು ನಿಮಗೆ ಬಹಳ ಬಾರಿ ಹೇಳಿದ್ದೇನೆ. ಹಲವಾರು ಪಾಲು ಮಾಡಿಡಿ, ಒಂದು ಸ್ವಲ್ಪ ದಾನಕ್ಕೆ, ಆಮೇಲೆ ಒಂದು ಸ್ವಲ್ಪ ಆಪತ್ತಿಗೆ, ಇನ್ನೊಂದು ಸ್ವಲ್ಪ ಆ ಕಾಲದ ಖರ್ಚಿಗೆ, ಆ ಕಾಲದ ಅಗತ್ಯ ವಸ್ತುಗಳು ಅಥವಾ ಸ್ವಲ್ಪ ಭೋಗ, ಅದಕ್ಕಾಗಿ ಇಟ್ಕೊಂಡು ಬಿಟ್ಟು ಸಂಚಯ. ಇದು ಎಷ್ಟರಿಂದ ಆಗುತ್ತೆ ಅದಕ್ಕಿಂತ ಹೆಚ್ಚು ಸಂಗ್ರಹಿಸ್ತಾ ಇರೋದು ಅಂದರೆ ಅದು ಪ್ರಕೃತಿಯ ನಡೆಗೆ ವಿರುದ್ಧವಾಗಿ ನಡೆಯೋದು ಅಂತ ಅರ್ಥ. ಅಸಂಚಯ ಅಂದರು. ಆಸ್ತಿಕ್ಯಂ, ದೇವರಿದ್ದಾನೆ ಅಂತನ್ನುವ ಭರವಸೆ ಸಮಾಜಕ್ಕೂ ಒಳ್ಳೆಯದು. ದೇವರಿಲ್ಲ ಅಂತನ್ನುವ ಭಾವನೆ ನಿಮಗೆ ಮೂಡಿದರೆ ನೀವು ಯದ್ವಾ ತದ್ವಾ ನಡೀಲಿಕ್ಕೆ ಶುರು ಮಾಡ್ತೀರಾ. ನಿಮ್ಮನ್ನು ನೋಡಿ ಹಲವಾರು ಜನ ಆ ಹಿನ್ನೆಲೆಯಲ್ಲಿ ಸಾಗುತ್ತಾರೆ. ದೇವರಿಲ್ಲ ಅಂತ ಹೇಳಿದ್ದಾನೆ, ಮೋಸ ಮಾಡಿದ್ರು ಏನಡ್ಡಿ ಇಲ್ಲ, ಕಳ್ಳತನ ಮಾಡಬಹುದು, ಜೂಜು ಆಡಬಹುದು. ಈ ಎಲ್ಲ ದುರಭ್ಯಾಸಗಳಿಗೆ ತವರು ಯಾವುದು ಅಂತಂದರೆ ದೇವರಿಲ್ಲ ಅನ್ನುವ ಭಾವನೆ. ದೇವರ ಬಗ್ಗೆ ಎಚ್ಚರ ಕಳ್ಕೊಂಡ್ರೆ ಎಲ್ಲ ದುರಭ್ಯಾಸಗಳ ತವರಾಗ್ತೇವೆ. ಅಲ್ಲ, ಎಷ್ಟೋ ಜನ ದೇವರ ಬಗ್ಗೆ ನಂಬದವರೂ ಕೂಡ ಕುಡಿಯದೆ ಜೂಜಾಡದೆ ಇದ್ದವರಿದ್ದಾರೆ. ದೇವರನ್ನು ಗಾಢವಾಗಿ ನಂಬಿದವರೂ ಕೂಡ ಜೂಜಾಡುತ್ತಾ ಕುಡಿತಾ ಇದ್ದಾರಲ್ಲ ಅಂದರೆ ಹೌದು, ಅವರೂ ಸರಿಯಾದ ನಾಸ್ತಿಕರಲ್ಲ, ಇವರು ಸರಿಯಾದ ಆಸ್ತಿಕರಲ್ಲ ಅಷ್ಟೆ. ಎಲ್ಲ ಅನ್ಯಾಯಗಳನ್ನು ಮಾಡಿ ದೇವರಿಗೆ ಸ್ವಲ್ಪ ಸೇವೆಯನ್ನು ಸಲ್ಲಿಸಿದರೆ ಎಲ್ಲ ಸರಿ ಹೋಗ್ಬಿಡತ್ತೆ
ಅಂತ ಇರುವವರಿಗೆ ಇರೋದು ದೇವರ ಮೇಲಿನ ಭಕ್ತಿ ಅಲ್ಲ, ತನ್ನ ಮೇಲಿನ ಭಯ. ಅದು ತನ್ನ ಬಗೆಗಿನ ಭಯ ಅನ್ನೋದು ಆ ರೀತಿ ಮಾಡಿಸುತ್ತೆ. ಇನ್ನು ಎಲ್ಲ ನೆಟ್ಟಿಗಿರ್ತಾರೆ, ದೇವರನ್ನು ನಂಬಲ್ಲ. ಅದು ಜ್ಞಾನದ ಕೊರತೆಯಿಂದ. ಅವರಿಗೆ ಸರಿಯಾದ ವಾತಾವರಣ ಸಿಕ್ಕಿರೋಲ್ಲ, ಸರಿಯಾದ ಪರಿಸರ ಸಿಕ್ಕಿರಲ್ಲ. ಸಿಕ್ಕಿರೋರು ಏನೇನೋ ಉತ್ತರಗಳನ್ನು ಹೇಳಿರ್ತಾರೆ. ಈ ಎಲ್ಲ ಸಮಸ್ಯೆಗಳಿಂದ ಹಾಗಿರ್ತಾರೆ. ಅದರಿಂದ ಆಸ್ತಿಕ್ಯ ಅಂತನ್ನೋದು ಸಾಮಾಜಿಕವಾದ ಶಿಸ್ತಿಗೆ ಬೇಕು ಕೂಡ. ಇನ್ನು ಕೆಲವೊಂದು ಸರ್ತಿ ಆಸ್ತಿಕ್ಯ ಅವರು ನೆಟ್ಟಿಗಿರ್ತಾರೆ, ನಾನು ದೇವರನ್ನು ನಂಬುವುದಿಲ್ಲ, ಆದರೂ ದುರಭ್ಯಾಸಗಳಿಗೆ ಒಳಪಡುವುದಿಲ್ಲ ಅಂತ ಹೇಳಿ ಯಾರು ಇರ್ತಾರೆ, ಅವರನ್ನು ನೋಡಿ ದೇವರಿಲ್ಲ ಅನ್ನೋ ಗುಣ ಮಾತ್ರ ತಗೋತಾರೆ, ಉಳಿದ ಗುಣಗಳನ್ನು ತಗೊಳ್ಳೋಲ್ಲ. ಜನ ಹೇಗೆ ಅಂತಂದರೆ, ಯಾವುದೋ ಒಂದು ಇಷ್ಟವಾದದ್ದನ್ನು ಸ್ವೀಕರಿಸಿ ಅವರಂತೆ ನಾನು ನಡೀತೇನೆ ಅಂತಾರೆ. ಉಳಿದಂತೆ ನಾನು ಅವ್ರನ್ನ ಅನುಕರಿಸೋಲ್ಲ ಅಂತ. ಈ ತರಹ ಜನಕ್ಕೆ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ತಾರೆ. ನಾವು ಇಷ್ಟಪಡುವ ವ್ಯಕ್ತಿಗಳಿಂದ ನಮಗೆ ಯಾವುದು ಇಷ್ಟವೋ ಅದನ್ನು ತಗೊಂಡ್ಬಿಡ್ತೇವೆ. ಇದೊಂದು ಭಾರಿ ಪ್ರಾಬ್ಲಮ್. ಅದರಿಂದಾಗಿ ಸಮಾಜ ಸ್ವಸ್ಥವಾಗಿರಬೇಕು ಅಂದರೆ ಆಸ್ತಿಕ್ಯ ಇರಬೇಕು. ಇನ್ನು ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ಗೃಹಸ್ಥನಾಗಿದ್ದರೆ ತನ್ನ ಹೆಂಡತಿಯಲ್ಲಿ ಮಾತ್ರ ಕಾಮವನ್ನು ಅನುಭವಿಸೋದು, ಬೇರೆಯವರಲ್ಲಿ ಅಲ್ಲ. ಅಥವಾ ಗೃಹಸ್ಥನಾಗಿದ್ದ ತೃಪ್ತಿಯಾಗಿದೆ ಅಂತಂದರೆ ಬ್ರಹ್ಮಣಿ ಚರಣಂ, ವೇದದಲ್ಲಿ ಚಿಂತನೆ ಅಥವಾ ವೇದದ ವ್ಯಾಖ್ಯಾನವಾದ ಬೇರೆ ಬೇರೆ ಗ್ರಂಥಗಳಲ್ಲಿ ಚರಣ. ಅದು ಬ್ರಹ್ಮಚರ್ಯ. ಇನ್ನು ಮೌನ ಹೇಳಿದರೆ ಮನನ. ಮೌನ ಅನ್ನೋದು ಒಂದು ಕ್ವಾಲಿಟಿ ಆಗಲ್ಲ. ಕೇವಲ ಮಾತನಾಡದೇ ಇರೋದು ಒಂದು ಕ್ವಾಲಿಟಿ ಆಗಲ್ಲ. ಮೂಕ ದೊಡ್ಡ ತಪಸ್ವಿ ಆಗಬೇಕಾಗತ್ತೆ. ಅದರಿಂದಾಗಿ ಮೌನ ಅಂತ ಹೇಳಿದರೆ ಮನನಶೀಲತೆ ಅಂತ. ಆ ಮೌನ ಅನ್ನೋದು ಸಮಾಜಕ್ಕೆ ಬಹಳ ಒಳ್ಳೆಯದು. ಆ ಮೌನವನ್ನು ಭಂಗಗೊಳಿಸುವ ಹಾಗೆ ಈಗ ಈ ಫೇಸ್ಬುಕ್ಕು ಮೊದಲಾದವುಗಳು ಬಂದಿರೋದು. ತಮಗಿಷ್ಟ ಬಂದದ್ದನ್ನು ಹಾಕ್ತಾ ಹೋಗಬಹುದು. ಅನೇಕ ಜನರ ವಿಕೃತಿಗಳೆಲ್ಲ ಹೊರಬರ್ತಾ ಇರಲಿಕ್ಕೆ ದೊಡ್ಡ ಮಾಧ್ಯಮ ಇದೆ. ಅದರಿಂದಾಗಿ ಮೌನ ಇದು ಒಳ್ಳೆಯದಾಗಿದೆ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 90% ಇಂಥದ್ದಕ್ಕೆ ವಿನಿಯೋಗ. ಈ ಮನನಶೀಲತೆ ಅನ್ನೋದು ಹೊರಟು ಹೋಗಿದೆ. ಮನನಶೀಲತೆ ಇರಬೇಕು. ಇನ್ನು ಸ್ಥೈರ್ಯಂ, ಯಾವುದೇ ಒಂದು ವಿಷಯದ ಬಗೆಗೆ ಆತುರವಾಗಿ ತೀರ್ಮಾನಕ್ಕೆ ಬರಬಾರದು. ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಹಲವಾರು ವರ್ಷ ದುಡಿಬೇಕಾಗತ್ತೆ. ಲೌಕಿಕವಾದ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಹಲವಾರು ವರ್ಷ ದುಡಿಬೇಕಾಗತ್ತೆ. ವಿಜ್ಞಾನಿಗಳ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಕ್ಕಿದ್ದು ಏನು ಕಡಿಮೆ ಸಾಧನೆಯೇ? ಕಡಿಮೆ ಕಾಲದಲ್ಲಾಯಿತೇ ಅದು? ಇಲ್ಲ, ಎಷ್ಟು ಕಾಲ ತೆಗೆದುಕೊಳ್ತು. ಅಂಥದ್ದು ಪರಲೋಕದ ಬಗೆಗಿನ ಪ್ರಶ್ನೆಗಳಿಗೆ ಈಗ ಆಗ್ಬಿಡಬೇಕು, ಈಗ ಉತ್ತರ ಸಿಗಬೇಕು ಅಂದರೆ ಏನರ್ಥ? ಮನುಷ್ಯ ಸಹಜ ಸ್ವಭಾವ ಯಾವ ರೀತಿ ಇರುತ್ತೆ, ದೇವತೆಗಳ ಸ್ವಭಾವ ಹೇಗೆ, ಮನುಷ್ಯರಿಗೂ ದೇವತೆಗಳಿಗೂ ಇರುವ ಇಂಟರ್ಯಾಕ್ಷನ್ ಏನು, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಎಷ್ಟು ಕಾಲ ಬೇಕು? ಅಲ್ಲಿಯವರೆಗೂ ಸ್ಥೈರ್ಯ ಒಂದು ಬೇಕು. ಈ ಪ್ರಶ್ನೆಗೆ ಈ ಉತ್ತರ ಬೇಕು. ಈ ಪ್ರಶ್ನೆಗೆ ಈ ಉತ್ತರ ಸಿಗಬೇಕು ಅಂದರೆ ಒಂದು ಸ್ವಲ್ಪ ಕಾಯಬೇಕು. ಈ ಕಾಯಬೇಕು ಅನ್ನೋ ಮಂತ್ರ ನಮ್ಮ ಜೊತೆಗಿರಬೇಕು. ಆದ್ದರಿಂದ ಮೌನ, ಸ್ಥೈರ್ಯಂ. ಇನ್ನು ಕ್ಷಮ, ಸಹನೆ. ಎರಡೂ ರೀತಿಯ ಕ್ಷಮ. ಒಂದು ಹೊರಗಡೆ ದೇಹದ ಮೇಲೆ ಆಗುವ ದಾಳಿಗಳನ್ನು ಸಹಿಸಿಕೊಳ್ಳೋದು, ಪ್ರಕೃತಿಯಿಂದ ಆಗುವ ದಾಳಿಗಳು, ಚಳಿ, ಮಳೆ, ಗಾಳಿ, ಇವುಗಳನ್ನು ಸ್ವಲ್ಪ ಎದುರಿಸೋದು ನಮ್ಮ ವ್ರತಗಳಲ್ಲಿಯೇ ಬಂದ್ಬಿಟ್ಟಿದೆ.
ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಯಾಕೆಂದರೆ ದೇಹಾಭಿಮಾನವನ್ನು ತೊರೆಯೋದರ ಹತ್ತಿರ ಅದು ಸಣ್ಣ ಹೆಜ್ಜೆ. ಬೆಳಗ್ಗೆ ಬೇಗೆದ್ದು ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ದೇವರಿಗೆ ಸಮರ್ಪಣೆ ಮಾಡು ಹುಗ್ಗಿಯನ್ನು. ಆಮೇಲೆ ಆ ಹುಗ್ಗಿ ತಿನ್ನು. ಆ ಬೆಣ್ಣೆ ಗಿಣ್ಣೆ ಎಲ್ಲ ತಿಂದಾಗ ಶಾಖ ಆಗಿ ನಿನ್ನ ದೇಹ ತೀರ ಒಣಗಿ ಹೋಗಲ್ಲ. ಹೀಗೆ ವ್ರತ ಮಾಡು. ವ್ರತದಿಂದ ಏನು ದೇಹ ತೊಂದರೆಗೊಳಗಾಗತ್ತೆ ಅದನ್ನು ಕೂಡಲೇ ಸರಿ ಮಾಡು. ಏಕಾದಶಿ ಉಪವಾಸ ಮಾಡು, ಪಾಲನೆ ಬೇಗ ಮಾಡು. ಈ ರೀತಿ ಕ್ಷಮ ಅನ್ನೋದು, ಸಹನೆ ಅಂತನ್ನೋದು ವ್ರತಗಳಲ್ಲಿ, ದೈನಂದಿನ ಜೀವನದಲ್ಲಿ ಹೀಗೆ ಇಳಿದು ಬಂದಿದೆ. ಬದರಿಯಲ್ಲಿ ತಣ್ಣೀರು ಸ್ನಾನ ಮಾತ್ರ, ಅದು ತಣ್ಣೀರು ಕುಂಡ ಮಾತ್ರ ಇದ್ದರೆ ಎಷ್ಟು ಕಷ್ಟ ಆಗ್ತಾ ಇತ್ತು ಜನರಿಗೆ. ಅದಕ್ಕೆ ದೇವರು ಎರಡೂ ವ್ಯವಸ್ಥೆ ಮಾಡಿದನೋ ಇಲ್ವೋ. ಹಾಗೆ ಈ ಕ್ಷಮ ಅಂತನ್ನೋದು ದೈನಂದಿನ ವ್ರತ, ದೈನಂದಿನ ಜೀವನದಲ್ಲಿ ಎಲ್ಲ ರೀತಿಯಿಂದ ದೇಹದ ಕ್ಷಮ ಮತ್ತು ಅದಕ್ಕೆ ಬೇಕಾದ ಪೋಷಣೆ, ಇದು ಕ್ಷಮ. ಇನ್ನು ಅಭಯಂ, ಇವನಿಂದ ಬೇರೆಯವ್ರಿಗೆ ಭಯ ಇರಬಾರ್ದು, ಬೇರೆಯವರಿಂದ ಇವನಿಗೆ ಭಯ ಇರಬಾರ್ದು, ಆ ರೀತಿ ಬಾಳಬೇಕು. ಇನ್ನು ಕ್ಷಮ ಅಂತಂದರೆ ಮನ್ನಿಸುವಿಕೆ. ಯಾರೋ ಏನೋ ತಪ್ಪು ಮಾಡ್ತಾರೆ ನಮ್ಮ ಬಗೆಗೆ, ಅದನ್ನು ಜಾಸ್ತಿ ಗಮನಿಸಿಕೊಳ್ಳದೇನೆ ಆಯಿತು ಪಾಪ ನಡೀಲಿ ಅಂತ ಬಿಟ್ಟುಬಿಡೋದು, ಇದು ಬೇಕಾದದ್ದು. ಇದನ್ನು ನಿಯಮ, ಯಮ ಅಂತ ಕರೀತಾರೆ. ಇದು ಪಬ್ಲಿಕ್ ಡಿಸಿಪ್ಲಿನ್. ಸಣ್ಣ ಸಣ್ಣ ದೋಷಗಳಿಗೂ ಉಗ್ರವಾದ ಶಿಕ್ಷೆಯನ್ನು ಬಯಸ್ತಾ ಅಥವಾ ಕೊಡ್ತಾ ಹೋಗಿಬಿಟ್ರೆ ಉಳಿಬೇಕೆಲ್ಲಿ? ಅದಕ್ಕಾಗಿ ಸಹನೆ ಇರಬೇಕು ಅಂತ ಹೇಳಿದ್ರು. ಇದು ಯಮ ಆಯಿತು. ಈ ಯಮ ನಮಗೆ ಜೀವ ವಿಕಾಸಕ್ಕೆ ಕಾರಣ ಆಗುವ ಹಾಗೆ ಬದಲಾಗಬೇಕು. ನಿಯಮ ಬೇಕು. ನಿಯಮ ಏನು? ಶೌಚಂ ಜಪಃ ತಪೋಹೋಮಃ ಶ್ರದ್ಧಾತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಹ ತುಷ್ಟಿರಾಚಾರ್ಯ ಸೇವನಂ. ಶೌಚಂ ಅಂದರೆ ಮನಃಶುದ್ಧಿ. ನಮಗೆ ಮನಃಶುದ್ಧಿ ಇದ್ದರೂ ಶುದ್ಧಿ ಇಲ್ಲದೆ ಹೋದರೂ ಜನರಿಗೇನು ಪ್ರಯೋಜನ? ಜನರಿಗೆ ಯಾವ ಪ್ರಯೋಜನವೂ ಇಲ್ಲ. ಅವರಿಗೆ ಕಾನೂನು ಪಾಲನೆ ಮಾಡಿದ್ರೆ ಸಾಕು ಅಲ್ವಾ? ಆ ಹಿನ್ನೆಲೆಯಿಂದ ಈ ಶೌಚ ಅನ್ನೋದು ನಮ್ಮ ವಿಕಾಸಕ್ಕೆ ಕಾರಣ. ಜಪಃ, ಜಪ, ದೇವರ ನಾಮಸ್ಮರಣೆ ಏನಿದೆ ಅದು ಜಪ. ತಪಃ, ಆಲೋಚನೆ. ನೀವು ಆಲೋಚನೆ ಮಾಡಿದ್ರೂ ಜಗತ್ತಿಗೆ ಬೇಡ, ಆಲೋಚನೆ ಮಾಡದೇ ಹೋದರೂ ಜಗತ್ತಿಗೆ ನೀವೇನು ಬೇಡ. ನೀವಿಲ್ಲದೆಯೂ ಪ್ರಪಂಚ ನಡ್ಕೊಂಡು ಹೋಗುತ್ತೆ. ಅಂದರೆ ತಪಸ್ಸು ಅನ್ನೋದು ಕೇವಲ ತನ್ನ ಬೆಳವಣಿಗೆಗೆ ವಿನಃ ಅದು ಪ್ರದರ್ಶನಕ್ಕಲ್ಲ. ಹೋಮಃ, ಹೋಮ ಅಂದರೆ ದೇವತೋದ್ದೇಶೇನ ದ್ರವ್ಯತ್ಯಾಗೋ ಹೋಮಃ. ದೇವತೆಯನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ನಮ್ಮ ಹತ್ತಿರ ಇರುವ ದ್ರವ್ಯವನ್ನು ದೇವತೆಗಳಿಗಾಗಿ ತ್ಯಾಗ ಮಾಡೋದೇನಿದೆ ಅದನ್ನು ಹೋಮ ಅಂತ ಕರೀತಾರೆ. ಆ ಹೋಮ ಅನ್ನೋದು ನಮ್ಮ ಒಳಗಿನ ವಿಕಾಸಕ್ಕೆ. ಶ್ರದ್ಧಾ, ಶ್ರದ್ಧಾ ಬಗ್ಗೆ ಹೇಳಿದ್ದೇವೆ. ಋಗ್ವೇದಾದಿ ಶಾಸ್ತ್ರಗಳಲ್ಲಿ ನನಗೆ ಪ್ರಯೋಜನ ಇದೆ ಅಂತನ್ನುವ ಭಾವನೆ ಏನಿದೆ ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಆತಿಥ್ಯಂ, ಆತಿಥ್ಯ, ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವುದು ಆತಿಥ್ಯ. ಅದು ಊರವರೆಲ್ಲ ಏನು ಕೇಳೋಲ್ಲ. ಊರವ್ರಿಗೆಲ್ಲ ಯಾಕಬೇಕು? ನಿಮ್ಮ ಮನೆಗೆ ಬಂದ ವ್ಯಕ್ತಿಗಳಿಗೆ ಸಪ್ಪೆ ಹಾಕ್ತಿರೋ, ಉಪ್ಪು ಹಾಕ್ತಿರೋ, ಖಾರ ಹಾಕ್ತಿರೋ, ಒಳ್ಳೆ ಊಟಕ್ಕೆ ಹಾಕ್ತಿರೋ, ಅವ್ರಿಗೆ ಯಾಕೆ ಬೇಕು? ಇದರಿಂದ ಯಾರು ಅವ್ರಿಗೇನೂ ಬೇಕಿಲ್ಲ, ನೀವು ಒಳಗಡೆ ಬೆಳಿಲಿಕ್ಕೆ ಬೇಕು ಅಷ್ಟೆ. ಜೀವ ಅನ್ನುವ ಪ್ರತೀಕದಲ್ಲಿ ದೇವರನ್ನು ಆರಾಧನೆ ಮಾಡುವ ರೀತಿ ಅದು. ಇದು ಆತಿಥ್ಯ. ಮದರ್ಚನಂ, ನನ್ನ ಪೂಜೆ. ತೀರ್ಥಾಟನಂ, ತೀರ್ಥಕ್ಷೇತ್ರಗಳಲ್ಲಿ ತಿರುಗೋದು ಇದೇ ಉದ್ದೇಶಕ್ಕೆ. ತೀರ್ಥಕ್ಷೇತ್ರಗಳಲ್ಲಿ ತಿರುಗಿದಾಗ ದೈಹಿಕ ಶ್ರಮ, ದೈಹಿಕವಾದ ಕ್ಷಮ, ದೈಹಿಕವಾದ
ಅಭಯ, ನನ್ನಿಂದ ಯಾವ ಪ್ರಾಣಿಗಳಿಗೂ ತೊಂದರೆಯಾಗದಿರಲಿ ಅನ್ನುವ ಭಾವನೆ. ಇವು ಈ ಯಮಗಳ ಜೊತೆಗೆ ತೀರ್ಥ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಾಗ ದೇವರನ್ನು ತಿಳಿದುಕೊಳ್ಳುವ ಹಾಗೆ ಮನಸ್ಸು ಶುಚಿಯಾಗತ್ತೆ. ಅದರಿಂದಾಗಿ ತೀರ್ಥಾಟನಂ ಅಂದರು. ಇನ್ನು ಪರಾರ್ಥೇಹ, ಬೇರೆಯವರಿಗೆ ಒಳ್ಳೆಯದಾಗುವ ಚೇಷ್ಟೆ. ಬೇರೆಯವ್ರಿಗದು ಬೇಕಿಲ್ಲ. ಬೇರೆಯವ್ರಿಗದು ಬೇಕಿಲ್ಲ ಹೇಳಿದರೆ ಬೇರೆಯವ್ರ ಗಮನಕ್ಕೆ ಬೀಳಬೇಕಾಗಿಲ್ಲ. ದಿವಸ ನಮ್ಮ ವರ್ಗದ ಅಥವಾ ನಮ್ಮ ಜೊತೆಯಲ್ಲಿರುವ ವ್ಯಕ್ತಿಗಳ ಎಲ್ಲ ತರಹದ ಬೆಳವಣಿಗೆ ಆಗಲಿ, ತನ್ಮೂಲಕ ಒಳ್ಳೆಯ ಸಂತತಿ ಬರಲಿ ಅಂತ ಹೇಳಿ ಬಯಸಿ ನಾವು ಮಾಡಿದರೆ ನಾವು ಬೆಳಿಬಹುದು ಒಳಗಡೆಯಿಂದ. ಅಂದರೆ ಆ ಲೋಭ ಅನ್ನುವುದನ್ನು ಓಡಿಸುವ ಪ್ರಕ್ರಿಯೆ ಅದು. ಅವ್ರಿಗೆ ಒಳ್ಳೆಯದಾಗಲಿ ಇವ್ರಿಗೆ ಒಳ್ಳೆಯದಾಗಲಿ ಅಂತ ಯಾರೂ ಹೇಳದೆ ನಾವು ಕೇಳಿಕೊಳ್ಳೋದು ವೈಯಕ್ತಿಕವಾಗಿ. ಯಾರೂ ಹೇಳೋದು ಬೇಕೇ ಇಲ್ಲ. ನನಗೆ ಹೀಗೆ ಕೆಟ್ಟದಿದೆ, ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತಂದಾಗ ಮಾಡೋದು ಒಂದು ಕರ್ತವ್ಯ. ನನಗೆ ಈಗ ಕೆಟ್ಟ ಸಂದರ್ಭ ಇದೆ, ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಯಾರಾದರೂ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಅದನ್ನು ನಾವು ಆಚರಣೆ ಮಾಡಿದ್ದಾದರೆ ಪರಾರ್ಥ ಈಹ, ಬೇರೆಯವರಿಗಾಗಿ ಕ್ರಿಯೆ, ಅದು ಲೋಭ ಅನ್ನುವ ದುರ್ಗುಣವನ್ನು ದೂರ ತಳ್ಳುತ್ತೆ. ಅದರಿಂದ ಪರಾರ್ಥೇಹ ಇರಬೇಕು. ಅದು ಒಳಗಡೆಯ ಬೆಳವಣಿಗೆಗೆ ಕಾರಣ. ತುಷ್ಟಿ, ತೃಪ್ತಿ, ಸಾಕು ಇಷ್ಟು ಅನ್ನುವಂತಹ ತೃಪ್ತಿ. ಆಚಾರ್ಯ ಸೇವನಂ, ನಮಗೆ ಯಾರು ಗುರುಗಳು ಇರುತ್ತಾರೆ ಅವರ ಮನಸ್ಸು ಸಂತೋಷ ಆಗುವ ಹಾಗೆ ಸೇವೆ ಏನಿದೆ ಅದು ಆಚಾರ್ಯ ಸೇವನ. ಏತೇ ಯಮಃ ಸನಿಯಮಾಃ ಉಭಯೋರ್ದ್ವಾದಶ ಸ್ಮೃತಾಃ. ಹೀಗೆ ಪಬ್ಲಿಕ್ ಡಿಸಿಪ್ಲಿನ್ ಅದು ಏನು 12 ಇದೆ. ಇನ್ನು ಸೆಲ್ಫ್ ಡಿಸಿಪ್ಲಿನ್ ಏನಿದೆ ಇದು 12 ಇದೆ. ಯಮ ಅಂತಂದರೆ ಜಗತ್ತಿನಲ್ಲಿ ಬಾಳಲಿಕ್ಕೆ ನಾವು ಅನಿವಾರ್ಯವಾಗಿ ಅನುಸರಿಸಬೇಕಾದ ಕ್ರಿಯೆಗಳು, ಇದು ಒಪ್ಪಂದಗಳು. ಇನ್ನು ನಮ್ಮ ಒಳಗಡೆಯ ಬೆಳವಣಿಗೆ ಆಗಬೇಕಾದರೆ ಅನುಸರಿಸಬೇಕಾದವುಗಳು. ಪುಂಸಾಂ ಉಪಾಸಿತಾಸ್ತಾತ ಯಥಾ ಕಾಮಂ ದುಹಂತಿ. ಇದು ಎರಡನ್ನೂ ಕೂಡ ಸಾಧ್ಯವಿದ್ದಷ್ಟು ಮಾಡಿಕೊಂಡು ಹೋದರೂ ಕೂಡ ಅವನ ಬಯಕೆಗಳು ಪೂರೈಸುತ್ತವೆ. ಕೃಷ್ಣ ಹೇಳುವಂತಹ ಮಾತು. ಇಷ್ಟು ಕೃಷ್ಣ ಹೇಳಿದ್ದು. ಯಮ ಮತ್ತು ನಿಯಮ 12 ಯಮ ಅಂದರೆ ಪಬ್ಲಿಕ್ ಡಿಸಿಪ್ಲಿನ್ಸ್, ಇನ್ನು 12 ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಇದನ್ನು ಹೇಳಿ ಆದ ಮೇಲೆ ಇನ್ನು ಒಂದು ಪ್ರಶ್ನೆ ಒಂದು ಉತ್ತರ. ಕಶಮಃ ಅಂತ ಕೇಳಿದ್ದ ಅವನು. ಅದಕ್ಕೆ ಕೃಷ್ಣನ ಉತ್ತರ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಬುದ್ಧಿ ನನ್ನಲ್ಲಿ ನೆಲೆಗೊಂಡರೆ ಅದನ್ನು ಶಮ ಅಂತ ಕರೀತಾರೆ. ಈ ಶಮ ಅನ್ನುವ ಧಾತು ಆ ಶಮ ಉಪಶಮೆ ಅಂತ, ಅದರ ಮೇಲೆ ಘಣ್ ಪ್ರತ್ಯಯ ಬಂದರೆ ಶಮ ಅಂತ ಆಗತ್ತೆ, ತಿನ್ನು ಪ್ರತ್ಯಯ ಬಂದರೆ ಶಾಂತಿ ಅಂತ ಆಗತ್ತೆ. ಶಾಂತಿ ಅಂತ ಹೇಳಿದರೆ ಭಗವದ್ಭಕ್ತಿ, ಆ ಭಗವದ್ಭಕ್ತಿಯಿಂದ ಉಂಟಾದ ನೆಮ್ಮದಿ, ಆಮೇಲೆ ಆ ಭಗವದ್ಭಕ್ತಿಯಿಂದ ಉಂಟಾಗುವ ಆತ್ಮಾನಂದ, ಇವೆಲ್ಲವೂ ಶಾಂತಿ ಶಬ್ದವಾಚ್ಯಗಳು. ಅದರಿಂದಾಗಿ ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂದರು. ಆಗ ಉದ್ಧವ ಕೇಳಿದ ಕೋ ದಮಃ ಕೃಷ್ಣ. ಕೃಷ್ಣ ದಮ ಅಂದರೆ ಏನು? ಆಗ ಕೃಷ್ಣ ಹೇಳಿದ ದಮ ಇಂದ್ರಿಯ ನಿಗ್ರಹ. ದಮ ಅಂದರೆ ಇಂದ್ರಿಯ ನಿಗ್ರಹ. ದಮ ಇಂದ್ರಿಯ ಸಂಯಮ. ಇನ್ನು ತಿತಿಕ್ಷಾ. ತಿತಿಕ್ಷಾ ಅಂದರೆ ಸಹಿಸುವ ಬಯಕೆ. ಏನದು ಹಾಗಂದರೆ ತಿತಿಕ್ಷಾ ದುಃಖ ಸಂಮರ್ಷ. ದುಃಖವನ್ನು ತಡೆಯೋದೇನಿದೆ ಅದೇ ತಿತಿಕ್ಷಾ. ಧೃತಿ. ಧೃತಿ ಅಂತ ಹೇಳಿದ್ರೆ ನಮಗೆ ಮೇಲ್ನೋಟಕ್ಕೆ ಧೈರ್ಯ ಅಂತರ್ಥ.
ಏನು ಹಾಗಂದರೆ ಧೃತಿ ಅಂದರೆ ಜಿಹ್ವೋಪಸ್ಥಜಯೋ ಧೃತಿ. ಜಿಹ್ವ ಅಂತಂದರೆ ರಸನೇಂದ್ರಿಯ, ಉಪಸ್ಥ ಅಂತಂದರೆ ಕಾಮ. ಇವನ್ನು ಗೆಲ್ಲೋದೇನಿದೆ ಇದು ಧೃತಿ. ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗದೇ ಇರಬಹುದು. ಆ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗಲಿಕ್ಕೇನೆ ವ್ರತಗಳನ್ನು ಹೇಳಿರುವಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಆಚರಣೆಗೆ ತರಬೇಕಾದ್ರೆ ಇದನ್ನು ಸಣ್ಣ ಮಟ್ಟದಲ್ಲಿ ಇದನ್ನು ಅಳವಡಿಸಬಹುದು. ಮೊದಲು ಮಜ್ಜಿಗೆಗೆ ಉಪ್ಪು ಬೇಕಿರುತ್ತೆ ಅಂತ ಇಟ್ಕೊಳ್ಳಿ, ಮಜ್ಜಿಗೆ ಅನ್ನಕ್ಕೆ. ಆಗ ಉಪ್ಪು ಇಲ್ಲದೆ ತಿನ್ನುವುದು ಅದು ಮೊದಲನೇ ಸ್ಟೆಪ್. ಆ ತರಹ ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ, ಗ್ರಹಣದ ದಿವಸ, ಆಮೇಲೆ ಪಿತೃಕಾರ್ಯದ ದಿವಸ ಮಾಡುವ ಉಪವಾಸ, ಇವುಗಳೆಲ್ಲ ದೇಹದಲ್ಲಿ ಏನೂ ತೊಂದರೆ ಇಲ್ಲದೆ ಹೋದರೆ ಇದನ್ನು ತಗೋಬೇಡಿ. ಕೆಲವರಿಗೆ ಪಾಪ ದೇಹದಲ್ಲಿ ತೊಂದರೆ ಇರುತ್ತೆ, ಅವರು ತಗೊಳ್ಬೇಕಾಗತ್ತೆ. ನಾನು ಅದನ್ನು ಹೇಳ್ತಾ ಇಲ್ಲ. ಇಂದ್ರಿಯ ನಿಗ್ರಹದ ಮೊದಲನೆಯ ಸ್ಟೆಪ್ಪು ಯಾವುದು ಅಂತಂದರೆ ಇವುಗಳೆಲ್ಲ. ಏನು ತೊಂದರೆ ಆಗದೆ ಹೋದರೆ ಬಯಸಿ ತೆಗೆದುಕೊಳ್ಬೇಡಿ. ತೊಂದರೆ ಆಗತ್ತೆ, ಬೆಳಗ್ಗೆ ಪಾಪ ಕೆಲವರಿಗೆ ಬೆಳಗ್ಗೆ ಬೇಗ ತೆಗೆದುಕೊಳ್ಬೇಕಾಗತ್ತೆ, ಅವರಿಗೆ ಮಾಡಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅದೇನಿಲ್ಲ. ಯಾವುದನ್ನು ನಿಷೇಧ ಮಾಡೋದು ಅಂದರೆ ಬಯಸಿ ತಿನ್ನಬೇಡಿ ಅಥವಾ ಚಟದಿಂದ ತಿನ್ನಬೇಡಿ. ನನಗೆ ಪ್ರತಿ ದಿವಸ ಹೀಗೆ ಆಗಬೇಕು, ಏಕಾದಶಿಯು ಕೂಡ ಆ ನಿಯಮಕ್ಕೆ ಹೊರತಲ್ಲ, ಆ ತರಹ ನಡ್ಕೋಬೇಡಿ ಅಂತಷ್ಟೇ ವಿನಃ ಅಶಕ್ತರಿಗೆ ಶಾಸ್ತ್ರ ಇಲ್ಲ ನಿನಗೆ ಆಸಕ್ತಿ ಇದ್ದರೂ ಕೂಡ ಮಾಡು ಅಂತ ಯಾವತ್ತೂ ಹೇಳೋಲ್ಲ. ಏಕೆಂದರೆ ಶಾಸ್ತ್ರಕಾರರೆಲ್ಲ ಕರುಣಾಳುಗಳೇ ಆಗಿದ್ದಾರೆ. ಯಾವ ಶಾಸ್ತ್ರದವರಿಗೆ ನಿಮ್ಮನ್ನು ಹಿಂಸೆ ಮಾಡಬೇಕು ಅಥವಾ ನಮ್ಮನ್ನು ಹಿಂಸೆ ಮಾಡಬೇಕು ಅಂತ ಇರತ್ತೀರಿ? ಯಾವುದೋ ಕಾಲದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅವರು. ಅದರಿಂದಾಗಿ ಅವರು ಕಾಳಜಿ ಅರ್ಥ ಮಾಡಿಕೊಳ್ಬೇಕು. ಉಪಸ್ಥ ಜಯ ಮಾಡಲಿಕ್ಕಾಗಲ್ಲ ಅಂತಲೇ ಗಂಡು ಹೆಣ್ಣನ್ನು ವಿಧಿಬದ್ಧವಾಗಿ ಮದುವೆ ಮಾಡಿಕೊಳ್ಳೋದು, ಹೆಣ್ಣು ಗಂಡನ್ನು ವಿಧಿಬದ್ಧವಾಗಿ ಮದುವೆ ಮಾಡಿಕೊಳ್ಳೋದು, ಅದನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ದಂಡನ್ಯಾತ ಪರಂ ದಾನಂ ಕಿಂ ದಾನಂ. ಕಿಂ ದಾನಂ ಅಂತಂದರೆ ದಂಡನ್ಯಾತ ಪರಂ ದಾನಂ, ಶಿಕ್ಷೆಯನ್ನು ಕೊಡದೇ ಇರೋದು, ಅದೇ ದೊಡ್ಡ ದಾನ. ಇನ್ನು ನ್ಯಾಸ ಅಂದರೆ ಇಡೋದು, ನನ್ನದಲ್ಲ ಇದು ಸಮಾಜದ ಸೊತ್ತು ಅಂತ ಹೇಳಿ ದೇವರಿಗೆ ಅರ್ಪಣೆ ಮಾಡಿ ಆ ವ್ಯಕ್ತಿಗೆ ಕೊಡೋದೇನಿದೆ ಇದು ದಾನ. ಕಿಂ ತಪಃ ಅಂದರು, ಕಾಮತ್ಯಾಗಸ್ತಪಸ್ಮೃತಂ. ಕಾಮದ ತ್ಯಾಗ ಏನಿದೆ ಅದು ತಪಸ್ಸು. ಮತ್ತದೇನೋ ತಪ ಆಲೋಚನೆ ಅಂತೀರಾ? ಹೌದು ಸ್ವಾಮಿ, ದೇವರ ಬಗೆಗೆ, ಗ್ರಂಥಗಳ ಬಗೆಗೆ ಗಾಢವಾಗಿ ಯೋಚನೆ ಮಾಡಬೇಕಾದ್ರೆ ಅಷ್ಟರ ಮಟ್ಟಿಗಾದರೂ ಕಾಮವನ್ನು ತ್ಯಾಗ ಮಾಡಬೇಕಾಗತ್ತಲ್ವೇ? ನಿಮಗೆ ಇದನ್ನು ಇವಾಗ ಕೇಳುವ ಅಂತ ಬುದ್ಧಿ ಬಂದಿದೆ, ಇದು ತ್ಯಾಗ ಅಲ್ವೇ, ತಪಸ್ಸಲ್ವೇ ಇದು? ಈ ಸಂದರ್ಭದಲ್ಲಿ ಇನ್ನಷ್ಟು ದುಡಿಬಹುದು ಅಂತ ಹೋಗಬಹುದಿತ್ತು, ಇನ್ನಷ್ಟು ಬೇರೆ ಯಾವುದೋ ಎಂಟರ್ಟೈನ್ಮೆಂಟನ್ನು ಹುಡುಕಿಕೊಂಡು ಹೋಗಬಹುದಿತ್ತು. ಹಾಗಲ್ಲ, ಇದನ್ನು ಕೇಳಲಿಕ್ಕೆ ನೀವು ಕೂತಿದ್ದೀರಾ, ಇದು ತಪಸ್ಸೆ. ಅಷ್ಟರ ಇಂದ್ರಿಯದ ಕಾಮನೆಯ ತ್ಯಾಗ ಆಯ್ತಲ್ವೇ? ಅದರಿಂದಾಗಿ ಆಲೋಚನೆ ಮಾಡಬೇಕಾದರೂ ಕೂಡ ಕಾಮತ್ಯಾಗ ಇರಲೇಬೇಕು. ಒಬ್ಬ ಸೈಂಟಿಸ್ಟ್ಗೂ, ಒಬ್ಬ ಋಷಿಗೂ, ಒಬ್ಬ ಸೇವಕನಿಗೂ ಏನು ಡಿಫ್ರೆನ್ಸ್ ಹೇಳಿ? ನಮ್ಮ ಅತ್ಯಂತ ಪ್ರೀತಿಯ ಕವಿ ಕ್ಷೇಮೇಂದ್ರ ಅವನು ಒಂದು ತಮಾಷೆ ಮಾಡ್ತಾನೆ. ಒಬ್ಬ ಸೇವಕನಿಗೂ, ಒಬ್ಬ ಋಷಿಗೂ, ಒಬ್ಬ ಯೋಧನಿಗೂ, ಒಬ್ಬ ರಾಜಕಾರಣಿಗೂ, ಒಬ್ಬ ಸೈಂಟಿಸ್ಟ್ಗೂ ಏನು ಡಿಫ್ರೆನ್ಸ್ ಹೇಳಿ? ಎಲ್ಲ ಇಂದ್ರಿಯ ನಿಗ್ರಹ ಮಾಡಿರ್ತಾರೆ, ಕಾಮನೆಗಳನ್ನು ತ್ಯಾಗ ಮಾಡಿರ್ತಾರೆ. ಸೈಂಟಿಸ್ಟು ಸುಖವಾಗಿ ಎಲ್ಲ ಕಡೆ ಓಡಾಡ್ತಾನೇ ಇರ್ತಾನೆ ಅಂದ್ಕೊಂಡಿದ್ದೀರೇನು? ಇಲ್ಲ, ನಿಮಗೂ ಗೊತ್ತಿದೆ. ಹಾಗೆ ಒಬ್ಬ ಸೇವಕ ಬೇರೆಯವರಿಗಾಗಿ ತನ್ನ ಜೀವನವನ್ನು ಒತ್ತೆ ಇಟ್ಟವ ಹೋಗ್ತಾನೇನು? ಇಲ್ಲ. ಒಬ್ಬ ಯೋಧ ಹೋಗ್ತಾನೇನು? ಸುಖವಾಗಿ ತಿರುಗಾಡ್ಲಿಕ್ಕಾಗತ್ತೇನು? ಒಬ್ಬ ರಾಜಕಾರಣಿ ಸುಖವಾಗಿ ಆರಾಮವಾಗಿರ್ಲಿಕ್ಕಾಗತ್ತೇನು? ಅದರಿಂದಾಗಿ ಅದು ತಪಸ್ಸೆ.
ಆದರೆ ಸಾರ್ಥಕ ತಪಸ್ಸು ನಿರರ್ಥಕ ತಪಸ್ಸು ಅಂತ ಎರಡು ವಿಧಾನ ಇರುತ್ತಷ್ಟೇ ಅಂದ್ಬಿಡ್ತಾನೆ ಕಡೆನಲ್ಲಿ. ಯೋಗಿಯೂ ದ್ವಂದ್ವ ತ್ಯಾಗ ಮಾಡಬೇಕು, ಯೋಗಿಯೂ ದ್ವಂದ್ವ ತ್ಯಾಗ ಮಾಡಬೇಕು. ಒಬ್ಬ ಸೇವಕನು ದ್ವಂದ್ವ ತ್ಯಾಗ ಮಾಡಬೇಕು. ನಿಂದಾ ಪ್ರಶಂಸಾಸು ಸಮಃ, ಇವನಿಗೆ ಸೇವಕನಿಗೆ ನಿಂದಾ ಪ್ರಶಂಸಾಸು ಸಮಃ, ನಿಂದೆ ಮಾಡಲಿ ಪ್ರಶಂಸೆ ಮಾಡಲಿ ಸಮನಾಗಿ ಇರ್ತಾನೆ. ಸೇವಕೋ ಮುನಿಸನ್ನಿಭ, ಆದರೆ ಅವನಿಗೆ ಒಳ್ಳೆ ಗತಿ ಆಗತ್ತೆ, ಇವನಿಗಾಗಲ್ಲ, ಅಷ್ಟೇ ಡಿಫ್ರೆನ್ಸು ಅಂತಾನೆ ಕ್ಷೇಮೇಂದ್ರ. ಅದರಿಂದ ಗಾಢವಾಗಿ ಒಂದನ್ನು ಹಿಡಿಬೇಕಾದ್ರೆ ಸ್ವಲ್ಪ ಮಟ್ಟಿಗಿನ ಕಾಮವನ್ನು ತ್ಯಾಗ ಮಾಡಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಕಾಮತ್ಯಾಗಸ್ತಪಸ್ಮೃತಂ ಅಂದರು. ಸ್ವಭಾವ ವಿಜಯ ಶೌರ್ಯಂ, ಶೌರ್ಯ ಅಂದ್ರೇನು? ಶೌರ್ಯ ಅಂತ ಹೇಳಿದ್ರೆ ತನ್ನ ದೈಹಿಕಾದಿ ದೌರ್ಬಲ್ಯಗಳೇನಿದೆ ಅದನ್ನು ಮೆಟ್ಟಿ ನಿಲ್ಲೋದು, ತನ್ನ ಮನೋ ದೌರ್ಬಲ್ಯಗಳೇನಿದೆ ಅದನ್ನು ಮೆಟ್ಟಿ ನಿಲ್ಲೋದು. ಸ್ವಭಾವ ವಿಜಯ, ಅದನ್ನು ಶೌರ್ಯ ಅಂತ ಕರೀತಾರೆ. ಸತ್ಯಂಚ ಸಮದರ್ಶನಂ, ಸತ್ಯ ಅಂದರೆ ಏನು? ದೇವರು ಎಲ್ಲೆಡೆ ಸಮನಾಗಿ ಇದ್ದಾನೆ ಅನ್ನೋದು ಸತ್ಯ. ಇನ್ನೊಂದು ಗುಣಗಳಿದ್ದರೆ ಗುಣ ಅಂತ ಗ್ರಹಿಸಬೇಕು, ದೋಷ ಇದ್ದರೆ ದೋಷ ಅಂತ ಗ್ರಹಿಸಬೇಕು, ಅದನ್ನು ಸತ್ಯ ಅಂತ ಕರೀತಾರೆ. ಋತಂಚ ಸೂನೃತ ವಾಣಿ ಕವಿಭಿ ಪರಿಕೀರ್ತಿತ. ಋತ ಅಂತಂದರೆ ಇಂಪಾದ ಮಾತು. ಆ ಇಂಪಾದ ಮಾತಿನ ಹಿಂದೆ ಕಾಪಟ್ಯ ಇರಬಾರದು, ಅದಿದ್ದೇ ಇರುತ್ತೆ. ಸಹಜವಾಗಿ ಸಿಹಿಯಾದ ಮನಸ್ಸಿನಿಂದ ಆಡಿದ ಮಾತು ಏನಿದೆ ಅದು ಋತ. ಕರ್ಮ ಸ್ವಸಂಗಮ ಶೌಚಂ, ಶೌಚಂ ಅಂದ್ರೇನು? ಕರ್ಮಕ್ಕೆ ಅಂಟುಕೊಳ್ಳದೇ ಇರೋದು ಶೌಚ ಅಂದರು. ಏನು ಹಾಗಂದರೆ ಉಪಕಾರ ಮಾಡೋದು, ಅದನ್ನು 10 ಕಡೆ ಹೇಳ್ಕೊಂಡು ತಿರುಗಾಡೋ ಅಗತ್ಯ ಇಲ್ಲ, ಬಿಡಬೇಕಷ್ಟೇ, ಮುಗೀತು. ಯಾರಿಗೋ ಉಪಕಾರ ಮಾಡಿದೆ, ಅದನ್ನು ತಲೆಯಲ್ಲಿ ಹಚ್ಕೊಂಡು ಅವರು ನನಗೆ ಹೀಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸದೇ ಇರೋದು ಕರ್ಮದಲ್ಲಿ ಅಸಂಗಮ, ಅದು ಶೌಚ ಅಂತ. ಅದು ಶುದ್ಧಿ ಮಾಡೋದು, ಆಮೇಲೆ ಅವರಿಂದ ಬಯಸೋದು, ಅದು ಶುದ್ಧಿ ಅಲ್ಲ. ಅದರಿಂದಾಗಿ ಕರ್ಮ ಸ್ವಸಂಗಮ ಶೌಚಂ ತ್ಯಾಗ ಸನ್ಯಾಸ ಉಚ್ಯತೆ. ತ್ಯಾಗ ಅಂದ್ರೇನು? ಸನ್ಯಾಸ, ದೇವರಲ್ಲಿ ಅರ್ಪಣೆ. ಧರ್ಮ ಇಷ್ಟಂ ಧನನೃಣಾಂ ಯಜ್ಞೋಹಂ ಭಗವತ್ತಮಃ. ಅವನು ಕೇಳಿದ ಏನು? ಕಿಮನ್ನಂ ತೃಪ್ತಿಜನಕಂ ಕಿಂಚ ಶೌಚಂ ಜನಾರ್ದನ ಕಸ್ತ್ಯಾಗ ಕಿಂ ಧನಂ ಶ್ರೇಷ್ಠಂ. ಶ್ರೇಷ್ಠವಾದ ಹಣ ಯಾವುದು? ಶ್ರೇಷ್ಠವಾದ ಹಣ ಧರ್ಮ ಇಷ್ಟಂ ಧನನೃಣಾಂ. ಶ್ರೇಷ್ಠವಾದ ಹಣ ಯಾವುದು ಅಂತಂದರೆ ಧರ್ಮ. ದೇವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಬೇರೊಬ್ಬರಿಗೆ ಮಾಡುವ ಒಳ್ಳೆಯ ಕ್ರಿಯೆ ಏನಿದೆ ಅದನ್ನು ಧರ್ಮ ಅಂತ ಕರೀತಾರೆ. ಅದು ಜನ್ಮ ಜನ್ಮಾಂತರಗಳಲ್ಲಿ ಸಲ್ಲುವ ಹಣ. ಈ ಹಣ ಹಾಗಲ್ಲ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೇನೆ, ನನಗೆ ಸ್ಫುಟವಾಗಿ ಗೊತ್ತಿರುತ್ತೆ ಈ ಹಿಂದಿನ ಜನ್ಮದಲ್ಲಿ ನಾನು ಇಂತಹ ಬ್ಯಾಂಕಿನಲ್ಲಿ ಇಟ್ಟಿದ್ದೆ, ಈ ತರಹದ ಸೈನ್ ಮಾಡಿದೆ ಅಂತ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳೋಣ. ಅವನು ಹೋಗಿ ಕೇಳಿದ್ರೆ ಕೊಡ್ತಾರ ಅವರು? ಕೊಡಲ್ಲ. ಆದರೆ ಧರ್ಮ ಹಾಗಲ್ಲ. ನೀವು ಏನು ಮಾಡಿರ್ತೀರ ಅದು ನಿಮಗೆ ಒದಗತ್ತೆ. ಅದಕ್ಕೆ ಹೇಳಿದ್ರು ಧರ್ಮ ಇಷ್ಟಂ ಧನನೃಣಾಂ ಅಂದರು. ಕೋ ಯಜ್ಞ ಅಂದ, ಕೇಳಿದ ಉದ್ಧವ. ಅದಕ್ಕೆ ದೇವರು ಹೇಳಿದ ಯಜ್ಞೋಹಂ ಭಗವತ್ತಮಃ, ನಾನೇ ಯಜ್ಞ ಕಣಯ್ಯ ಅಂದ. ಏನ್ರಿ ಹೀಗಂದ್ರೆ? ಅಂದರೆ ಯಜ್ಞ ಸಾಧನ ಇವುಗಳೆಲ್ಲ ಸೃಕ್, ಸೃವ, ವೇದಿ, ಅಗ್ನಿ, ಕಟ್ಟಿಗೆ, ಪಾತ್ರ, ದರ್ಭ, ಚಿತಿ, ಕಲಶ ಎಲ್ಲವೂ
ಎಲ್ಲವೂ ಕೂಡ ಯಜ್ಞ ಸಾಧನ, ಅದನ್ನು ಯಜ್ಞ ಅಂತ ಕರೀತಾರೆ. ಅದನ್ನು, ಆ ಕ್ರಿಯೆಯನ್ನು ಯಜ್ಞ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆ ಕ್ರಿಯೆಯಿಂದ ಯಾರನ್ನು ನಾವು ತಲುಪಬೇಕೋ ಅವನನ್ನು ಯಜ್ಞ ಅಂತಲೇ ಕರೆಯೋದು. ಅದರಿಂದಾಗಿ ನಾನೇ ಯಜ್ಞ ಅಂದ ದೇವರು. ಯಜ್ಞದಿಂದ ಸಾಧ್ಯನಾದವ ನಾನೇ. ಇನ್ನು ಕಾಚ ದಕ್ಷಿಣ, ಯಜ್ಞ ಆಯಿತು. ದಕ್ಷಿಣ ಅಂದರೆ ಏನು? ದಕ್ಷಿಣ ಜ್ಞಾನ ಸಂದೇಶ, ಜ್ಞಾನ ಸಂದೇಶವನ್ನು ದಕ್ಷಿಣ ಅಂತ ಕರೀತಾರೆ. ಮತ್ತು ನಾವು ಆಚಾರ್ಯರಿಗೆ ಕೊಡುವುದನ್ನು ದಕ್ಷಿಣೆ ಅಂತ ಹೇಳ್ತೇವೆ. ಹೌದು, ಅದು ಕೂಡ ದಕ್ಷಿಣೆ, ಆದರೆ ಅರ್ಥಾದರ್ಥ, ಅದು ನೇರವಾದ ಅರ್ಥ ಅಲ್ಲ. ಗುರುಗಳಿಗೆ, ಆಚಾರ್ಯರಿಗೆ, ಯೋಗ್ಯರಿಗೆ, ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಕೊಟ್ಟ ಹಣ ಅನ್ನೋದು ನಮ್ಮ ಲೋಭವನ್ನು ಬಿಡಿಸಿ ಅವರ ಆಶೀರ್ವಾದವನ್ನು ನಮಗೆ ಕೊಡಿಸಿ ತನ್ಮೂಲಕ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ, ಜ್ಞಾನ ಅನ್ನೋದಕ್ಕೆ ಪರ್ಯಾಯ ಪದ ಏನಿದೆ, ಜ್ಞಾನ ಸಂದೇಶ ಅನ್ನೋದಕ್ಕೆ, ಆ ಪದವನ್ನು ಆಚಾರ್ಯರಿಗೆ ಕೊಡುವ ಹಣ ಅನ್ನುವ ರೀತಿಯಲ್ಲಿ ಹೇಳಿದ್ದೇವೆ ಅಷ್ಟೇ. ಯಾವುದೇ ಒಂದು ಪದದ ಪ್ರವೃತ್ತಿ ಅರ್ಥಾದರ್ಥವೂ ಆಗಿರುತ್ತೆ. ನೇರವಾದ ಅರ್ಥ ಒಂದು, ಸಾಂಕೇತಿಕ ಅರ್ಥ ಇನ್ನೊಂದು, ಅರ್ಥಾದರ್ಥ ಇನ್ನೊಂದು. ಆದ್ದರಿಂದ ಇದು ಅರ್ಥಾದರ್ಥ. ಏನು? ದಕ್ಷಿಣ. ನೇರವಾದ ಅರ್ಥ ಏನು ದಕ್ಷಿಣ ಅನ್ನೋದಕ್ಕೆ? ಜ್ಞಾನ ಸಂದೇಶ ಅಂದರು. ಜ್ಞಾನ ಸಂದೇಶ ಅದು ದಕ್ಷಿಣ. ಇನ್ನು ಕಿಂಬಲಂ ಪುಂಸ ಕಿಂಸ್ವಿತ್ ಬಲಂ ಶ್ರೀಮತ್. ಬಲ ಅಂದರೆ ಯಾವುದು? ಅದಕ್ಕೆ ಕೃಷ್ಣ ಹೇಳಿದ ಪ್ರಾಣಾಯಾಮ ಪರಂಬಲಂ. ಪ್ರಾಣಾಯಾಮ ಅನ್ನೋದೇ ಬಲ. ಇದು ಸುಮ್ಮನೆ ಬೈಸಪ್ಸು ಟ್ರೈಸಪ್ಸು ಎಲ್ಲ ಬೆಳೆಸ್ಕೊಳ್ಳೋದಷ್ಟೇ. ಒಳಗಡೆ ಅವರು ಟೊಳ್ಳಾಗಿರ್ತಾರೆ. ಹತ್ತಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಪ್ರಾಣಾಯಾಮ ಅನ್ನೋದೇ ಬಲ. ನೋಡಿ, ಹೊಟ್ಟೆ ಮೇಲೆ ಇದು ಗಾಡಿ ಓಡಿಸ್ಕೊಳ್ಳೋದು, ಹೊಟ್ಟೆ ಮೇಲೆ ಒಂದು ಹಲಗೆ ಇಟ್ಟು ಇದನ್ನು ಹತ್ಸೋದು, ಯಾವುದು ಕಾರು ಹತ್ಸೋದು, ಅವೆಲ್ಲ ಮಾಡ್ತಾರಲ್ಲ, ಅದರ ಟೆಕ್ನಿಕ್ ಏನು ಅಂದ್ಕೊಂಡಿದ್ದೀರಾ ನೀವು? ಹೊಟ್ಟೆಯನ್ನು ಗಟ್ಟಿಯಾಗಿ ಗಾಳಿ ತುಂಬಿಸಿ ಇಟ್ಕೊಂಡಿರೋದು. ಆವಾಗ ಚಿಕ್ಕ ಚಿಕ್ಕದು ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತಾರೆ. ಒಬ್ಬ ಮನುಷ್ಯ ನಿಲ್ತಾನೆ, ಅವನಿಗೆ ಮಿತಿ ಮೀರ್ತಾ ಇದ್ದ ಹಾಗೆ ಹಾರಿಬಿಡ್ತಾನೆ. ಅವನಿಗೆ ಉಸಿರು ಹಿಡಿಯೋದು ಕಷ್ಟ ಆಗ್ತಿದ್ದ ಹಾಗೆ ಹಾರಿಬಿಡ್ತಾನೆ. ಅವನು ಒಂದು ಸ್ವಲ್ಪ ಉಸಿರು ತೆಗೆದುಕೊಂಡ ಅಂದರೆ ಅದು ಅಪಚ್ಯಾಗಿ ಹೋಗ್ತಾನೆ ಅಲ್ಲೇ ಅವನು. ಅದಕ್ಕೆ ಗಟ್ಟಿಯಾಗಿ ಹಾಗೇ ಇರಬೇಕು ಅವನು. ಕಾರು ಬಂದು ಹತ್ತಿ ಹೋಗೋದು ಇದೆಯಲ್ಲ, ಅದು ಇದ್ರ ಮೇಲೆ, ಅದು ಅಬ್ಬಬ್ಬ ಅಂತಂದರೆ ಒಂದು 20 ಸೆಕೆಂಡ್ ಆಗಬಹುದು. 20 ಸೆಕೆಂಡು ಈ ಕಾರು ಬಂದು ಆ ಒಂದು ಇದಿಟ್ಟಿರ್ತಾರೆ, ಹಲಗೆ ಇಟ್ಟಿರ್ತಾರೆ ಅವನ ಹೊಟ್ಟೆ ಮೇಲೆ. ಆ ಕಾರು ಇಲ್ಲಿಗೆ ಬಂತು ಅಂತ ತರ್ಬೇಕಾದ್ರೆ ಬಿಗಿ ಹಿಡಿತಾನೆ ಉಸಿರು. ಕಾರು ಅವನ ಮೇಲೆ ಹತ್ಕೊಂಡು ಹೋಗುತ್ತೆ. ಯಾವುದರ ಬಲ ಅಂದ್ಕೊಂಡಿದ್ದೀರಾ? ಅದು ಪ್ರಾಣಾಯಾಮದ ಬಲ, ಉಸಿರು ಬಿಗಿ ಹಿಡಿದಿರೋದು. ಇದು ನಾನು ಶಿಕ್ಷಣವನ್ನು ಪಡೆದಿರೋದ್ರಿಂದಾಗಿ ಹೇಳ್ತಾ ಇರೋದು. ಪ್ರಾಣಾಯಾಮ ಪರಂ ಬಲಂ. ಅಂತಿಮವಾಗಿ ಪ್ರಾಣಾಯಾಮ ಏನಿದೆ, ಉಸಿರು ಬಿಗಿ ಹಿಡಿಯೋದು, ಅದೇ ಬಲ. ಅಂತಿಮವಾಗಿ ಉಸಿರು ಬಿಗಿ ಹಿಡಿಯೋದು, ಮತ್ತು ಅದಿನ್ನೂ ಡೆವಲಪ್ ಆಗ್ತಾ ಹೋಗುತ್ತೆ. ನಮಗೆ ಈ ಕರಾಟೆಯಲ್ಲಿ ಕೂಗಿ ಇದು ಹಿಟ್ಟಿಂಗ್ ವಿತ್ ಶೌಟಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಹೊಡೆಯೋದು ಯಾಕೆ ಅಂದ್ಕೊಂಡಿದ್ದೀರಾ? ಅದು ಪ್ರಾಣಾಯಾಮದ ವಿಧಾನವೇ. ಅದು ಎಲ್ಲರೂ ಸುಮ್ಮನೆ ಕೂಗ್ಬಿಟ್ಟು ಹೊಡೆದ್ರೆ ಆಗಲ್ಲ. ಕೂಗುತ್ತಾ ಹೊಡಿಬೇಕು, ಅಷ್ಟು ಆ ಬಲ ರಿಲೀಸ್ ಆಗಬೇಕದು. ಅದು ಪ್ರಾಣಾಯಾಮದ್ದೇ ವಿಧಾನ ಅದು. ಅದರಿಂದಾಗಿ ಬಲ ಅಂದರೆ ಯಾವುದು? ನೀವು ತೆಗೆದುಕೊಳ್ಳುವ ಸ್ಟೆರಾಯ್ಡ್ಸ್ ಅಲ್ಲ. ಸ್ಟೆರಾಯ್ಡ್ಸಿನಿಂದ ಬಲ ಬರೋಲ್ಲ. ನೀವು ಬೈಸಪ್ಸು ಟ್ರೈಸಪ್ಸು ಎಲ್ಲ ಪಕ್ಕದಲ್ಲಿಟ್ಟು ಹೊಡಿಬೇಕು. ಈ ಸೈನಿಕರಿಗೆ ಯಾಕೆ ಜಿಮ್ಗೆ ಕಳಿಸಲ್ಲ?
ಯೋಚನೆ ಮಾಡಿ ಒಂದು ಸ್ವಲ್ಪ. ಸೈನಿಕರಿಗೆ ಯಾವತ್ತಾರು ಜಿಮ್ ಕಳಿಸ್ತಾರ? ಆ ಜಿಮ್ಗೆ ಕಳಿಸ್ತಾರೆ ಯಾರೋ ಅಮೇರಿಕೆಯವರು. ಅಮೇರಿಕೆಯ ಸೇನೆಯಲ್ಲಿ ಬರೇ ಗನ್ ಬೇಸ್ಡ್ ಫೈಟಿಂಗು, ಹೀಗಾಗಿ ಅವರು ಅಲ್ಲಿ ಕಳಿಸ್ತಾರೆ. ಆದರೆ ಇಲ್ಲಿ ಮಾಮೂಲು ಉಸಿರು ಬಿಗಿ ಹಿಡಿಯೋದು, ಓಡೋದು, ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಯಾಕೆಂದರೆ ಬಲ ಇರೋದೇ ಪ್ರಾಣಾಯಾಮದಲ್ಲಿ. ಈ ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ಪರಂಬಲಂ ಅಂದ ಕೃಷ್ಣ. ಇನ್ನು ಅವನು ಕೇಳಿದ ಭಗೋ ಲಾಭಶ್ಚ ಕೇಚವ. ಭಗ ಅಂದರೆ ಏನು? ಭಗ ಅಂದರೆ ಭಗೋಮ ಐಶ್ವರೋ ಲಾಭ. ನನ್ನ ಐಶ್ವರೋ ಭಾವ, ಈಶ್ವರ ಶಕ್ತಿಯನ್ನು ಭಗ ಅಂತ ಕರೀತಾರೆ. ಆ ಭಗ ಯಾರಿಗಿದೆಯೋ ಅವನು ಭಗವಾನ್. ಲಾಭೋ ಮದ್ಭಕ್ತಿರುತ್ತಮ. ಲಾಭ ಯಾವುದು? ನನ್ನ ಭಕ್ತಿ ಇದೆಯೋ ಅದಕ್ಕಿಂತ ಲಾಭ ಇನ್ನೊಂದಿಲ್ಲ ಅಂತ. ಏಕೆಂದರೆ ಉತ್ಕೃಷ್ಟವಾದ ಆನಂದ ಅಲ್ಲದೆ ಕಾಮ ಎಲ್ಲ ಅರ್ಥ ಎಲ್ಲ ಸಿಗೋದು ಇದರಿಂದಲೇ. ಇನ್ನು ಕಾ ವಿದ್ಯಾ ಅಂತ ಕೇಳಿದ ಉದ್ಧವ. ವಿದ್ಯಾ ಅಂದರೆ ಏನು ಅಂತ. ಅದಕ್ಕೆ ಕೃಷ್ಣ ಹೇಳಿದ, ವಿದ್ಯಾ ಆತ್ಮನಿ ಭಿದಾ ಬೋಧ ಅಂತಂದ. ವಿದ್ಯಾ ಅಂದರೆ ಏನು ಅಂದರೆ ಆತ್ಮನಿ, ನನ್ನ ಅಂತರ್ಯಾಮಿಯಿಂದ ನಾನು ಭಿನ್ನನಾಗಿದ್ದೇನೆ ಅನ್ನುವ ಭೇದದ ಬೋಧ, ಅದು ವಿದ್ಯೆ. ವಿದ್ಯೆ ಅಂದ್ರೇನು? ತಿಳಿಯೋದು ಅಂದ್ರೇನು? ನನ್ನ ಅಂತರ್ಯಾಮಿಯಾಗಿರುವ ದೇವರಿಂದ ನಾನು ಭಿನ್ನನಾಗಿದ್ದೇನೆ ಅನ್ನೋದೇ ಸೈನ್ಸ್ ಅಂತಂದ. ವಿದ್ಯಾ ಆತ್ಮನಿ ಭಿದಾ ಬೋಧ ಅಂತ. ಇನ್ನು ಕಾಶ್ರೀಹಿ, ನಾಚಿಕೆ ಅಂದರೆ ಏನು? ಜುಗುಪ್ಸಾ ಹರಿರ್ವಿಕರ್ಮಸು. ಶಾಸ್ತ್ರಕ್ಕೆ ವಿರುದ್ಧವಾದ ಕ್ರಿಯೆಗಳಲ್ಲಿ ತೊಡಗಲಿಕ್ಕೆ ನಾಚಿಕೆ ಏನಿದೆ ಅದನ್ನು ಹ್ರೀಹಿ ಅಂತ ಕರೀತಾರೆ. ಈ ಜುಗುಪ್ಸ ಅಂದರೆ ಏನು? ಗೋಪ್ತುಮಿಚ್ಛಾ ಜುಗುಪ್ಸಾ. ನಾವು ಅದನ್ನು ಹೊಂದಬಾರದು ಅನ್ನುವ ಬಯಕೆ ಏನಿದೆ ಅದನ್ನು ಜುಗುಪ್ಸ ಅಂತ ಕರೀತಾರೆ. ಗೋಪ್ತುಮ್ ಇಚ್ಛಾ, ಅದರಿಂದ ನಮಗೆ ಅದರಿಂದ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಬಯಕೆ ಏನಿದೆ ಅದನ್ನು ಜುಗುಪ್ಸ ಅಂತ ಕರೆಯೋದು. ಯಾವುದರಿಂದ ರಕ್ಷಣೆ ಮಾಡಲಿಕ್ಕೆ ಬಯಸ್ತೇವೆ? ಘೋರವಾದ ಪದಾರ್ಥಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬಯಸ್ತೇವೆ, ಅದು ಜುಗುಪ್ಸ. ನಾಚಿಕೆಯೂ ಕೂಡ ಜುಗುಪ್ಸೆಯೇ ತಾನೇ. ಆ ಪರಿಸ್ಥಿತಿಯಿಂದ, ಆ ಕಣ್ಣೋಟದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಬಯಸ್ತೇವೆ. ಆ ಕಣ್ಣೋಟ ನಮ್ಮ ಮೇಲೆ ಬೀಳಬಾರದು ಅಂತ. ನಾನು ತಪ್ಪು ಮಾಡಿದರೆ ಓಹ್ ಇವನು ಹೀಗೆಯೋ ಅಂತ ಹೇಳಿ ಜನರ ಕಣ್ಣೋಟ ನಮ್ಮ ಮೇಲೆ ಬಿದ್ದು ತೀವ್ರವಾಗಿ ಇರಿಟೇಟ್ ಮಾಡುತ್ತೆ ನಮ್ಮನ್ನು. ಹಾಗಾಗಬಾರದು ಅಂದರೆ ನಾವು ಅದನ್ನು ಮಾಡಬಾರ್ದು. ಅದೇ ಜುಗುಪ್ಸ. ಗೋಪ್ತುಮ್ ಇಚ್ಛಾ ಜುಗುಪ್ಸಾ ಹರಿರ್ವಿಕರ್ಮಸು ಅಂದರು. ಪರ ಕಾಶ್ರೀಹಿ. ಈ ಜುಗುಪ್ಸೆ ಅಥವಾ ನಾಚಿಕೆ ಇದ್ಬಿಟ್ರೆ ಎಲ್ಲರಿಗೂ ಕೆಟ್ಟ ಕೆಲಸ ಮಾಡೋದೇ ಇಲ್ಲ. ಆ ನಾಚಿಕೆಯನ್ನು ಕಳಚಿ ಕೆಲವರು ಯದ್ವಾ ತದ್ವಾ ಕೆಲಸ ಮಾಡ್ತಾರೆ. ಅವರಿಗೆ ಏನು ಪ್ರಾಬ್ಲಮ್ಮು ಅಂತಂದರೆ ದೈವ ಒಂದು ಇದೆ, ಇದಕ್ಕೆ ನಾವು ಬೆಲೆ ತರಬೇಕಾಗತ್ತೆ ಅನ್ನುವ ಅರಿವು ಇಲ್ಲದೆ ಇರೋದೇ ಕಾರಣ. ಇನ್ನು ಶ್ರೀಹಿ ಗುಣ ನೈರಪೇಕ್ಷಾದ್ಯಾಹ. ಸಂಪತ್ತು ಅಂದರೆ ಯಾವುದು? ನಿರಪೇಕ್ಷತೆ ಅಂತನ್ನೋದೇ ನಮ್ಮ ಕಾಂತಿ ಎಂದರು. ವೈರಾಗ್ಯಕ್ಕಿಂತ ದೊಡ್ಡ ಒಂದು ಶ್ರೀ ಸಂಪತ್ತು ಇದೆಯೇ? ವೈರಾಗ್ಯ ಇದ್ದರೆ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲವನ್ನು ತೊರೆದು ಹೋಗಿದ್ದಕ್ಕೇ ಪುರಂದರದಾಸರು ಇವತ್ತು ಖ್ಯಾತರಾಗಿದ್ದಿಲ್ಲ. ಅಂದರೆ ಎಷ್ಟು ಜನ ಕೋಟ್ಯಧೀಶ್ವರರಿದ್ದಾರೆ, ಯಾರದಾದರೂ ಹೆಸರು ಗೊತ್ತುಂಟಾ? ಒಬ್ಬರಿಂದ ಅಪೇಕ್ಷೆ ಪಡದೇ ಇರೋದು ಏನಿದೆ ಅದನ್ನು ಶ್ರೀಹಿ ಅಂತ ಕರೀತಾರೆ. ಆದ್ದರಿಂದ ನೈರಪೇಕ್ಷಾದ್ಯಾಹ ಗುಣಾಹ. ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೇ ಇರೋದು ನಿಜವಾದ ಸಂಪತ್ತು.
ಇದನ್ನು ಭಾರತೀಯರು ಬಹಳ ಉತ್ಕಟವಾಗಿ ಆರಾಧಿಸ್ತಾರೆ. ಆ ಕಾರಣದಿಂದ ಸಂತರು ಸನ್ಯಾಸಿಗಳು ಅಂತಂದರೆ ಭಾರತದಲ್ಲಿ ಬಹಳ ಗೌರವ. ಗಾಂಧಿ ನಾನು ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಅನ್ನುವ ವ್ರತವನ್ನು ತಳೆದಾಗ ಇಡೀ ಜಗತ್ತು ಅವರನ್ನು ನಂಬಿತು. ಇವತ್ತು ಮಹಾತ್ಮ ಅಂತ ಅವರಿಗೆ ಹೆಸರು ಬಂದಿದ್ದರೆ ಅದಕ್ಕೆ ಕಾರಣ ನಿರಪೇಕ್ಷತ್ವ. ತೋರಿಸ್ಕೊಂಡ್ರೋ ನಿಜವಾಗಿಯೂ ಇತ್ತೋ ಅದೆಲ್ಲ ಹಿಸ್ಟೋರಿಯನ್ಸ್ಗೆ ಬಿಡೋಣ. ಒಂದು ಉದಾಹರಣೆ ಹೇಳಿದ್ದು, ಆ ನಿರಪೇಕ್ಷತ್ವ ಅಂತನ್ನೋದು ಎಲ್ಲರನ್ನೂ ಆಕರ್ಷಿಸುತ್ತೆ. ನಿರಪೇಕ್ಷತ್ವಕ್ಕೆ ಇರುವ ಒಂದು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಏಕೆಂದರೆ ನೈರಪೇಕ್ಷ ಇದ್ರೆ ಕಾಯೋದೇ ಇಲ್ಲ. ಈ ಹಿನ್ನೆಲೆಯಿಂದ ಅದು ನಿಜವಾದ ಸಂಪತ್ತು. ಕಿಂ ಸುಖಂ ದುಃಖಮೇವಚ. ಸುಖ ಅಂದರೆ ಏನು? ಕೃಷ್ಣ ಅಂದ ಅವನು ಉದ್ಧವ. ಅದಕ್ಕೆ ಕೃಷ್ಣ ಹೇಳಿದ, ಸುಖಂ ದುಃಖಾತ್ಯಯಾತ್ ಸುಖಂ. ಸುಖ ಅನ್ನೋದು ದುಃಖವನ್ನು ಮೀರೋದ್ರಿಂದ ಬರತಕ್ಕಂಥದ್ದು ಸುಖ. ಅಂದರೆ ದುಃಖ ಅಂತ ಏನು ಅಂದುಕೊಂಡಿದ್ದೇವೆ ಅದನ್ನು ದುಃಖ ಅಂತ ಅಂದುಕೊಳ್ಳದೆ ಹೋದರೆ ಸುಖ ಅಂತ ಒಂದರ್ಥ. ದುಃಖವನ್ನು ದುಃಖ ಅಂತ ಅಂದುಕೊಳ್ಳದೆ ಹೋದರೆ ಅದು ಸುಖ. ಆಯಿತು, ಆಗಿದೆ, ಇದು ನನಗೆ ಬಂದಿರತಕ್ಕಂಥದ್ದು, ಇದಕ್ಕೆ ಅಡ್ಜಸ್ಟ್ ಆಗಿಬಿಡೋಣ ಅಂತ. ಜ್ಯೋತಿಷ್ಕರೊಬ್ಬರು ಯಾರಿಗೋ ಹೇಳಿದ್ರಂತೆ ಕೇಳಲಿಕ್ಕೆ ಬಂದವರಿಗೆ, ಇನ್ನು 3 ತಿಂಗಳು ಕಷ್ಟ ಇದೆ ನಿಮಗೆ, ಆಮೇಲೆ ಅದರಂತೆ ಅದು ಅಭ್ಯಾಸ ಆಗೋಗಿರುತ್ತೆ ಅಂತ. ಅಷ್ಟು ಸಹಜವಾಗಿ ಸ್ವೀಕಾರ ಮಾಡಬೇಕು. ಇನ್ನೊಂದು ಪಾಠ ಇದೆ, ಸುಖ ದುಃಖಾತ್ಯಯ ಸುಖಂ ಅಂತ. ಸುಖವನ್ನು ಸುಖ ಅಂತ ನೋಡೋದು, ದುಃಖವನ್ನು ದುಃಖ ಅಂತ ನೋಡೋದು, ಎರಡನ್ನೂ ಹಚ್ಕೊಳ್ಳದೆ ಇರೋದೇ ಸುಖ. ಕೃಷ್ಣ ಅನುಗೀತೆಯಲ್ಲಿ ಹೇಳ್ತಾನೆ, ಕೆಲವೊಬ್ಬರಿಗೆ ದುಃಖ ಇದು ಸುಖ ಯಾವತ್ತೂ ಬರೋಲ್ಲ ಅವರಿಗೆ. ಯಾಕೆಂದರೆ ಸುಖದ ದಿನಗಳಿದ್ದಾಗ ಅವರು ಎಂಜಾಯ್ ಮಾಡೋಲ್ಲ. ನಾವು ಎಷ್ಟು ಕಷ್ಟಪಟ್ವಿ ಗೊತ್ತಾ ಅಂತ ಶುರು ಮಾಡ್ತಾರೆ. ಆಯಿತು, ದುಃಖ ಬಂದಾಗ ಸರಿ ಆಯ್ತು ಬಂದಿದೆಯಲ್ಲ ಅಂತ ಅನುಭವಿಸ್ಕೊಂಡು ಹೋಗಲ್ಲ. ಆವಾಗ ಹೇಗಿತ್ತು ಅಂತಂದರೆ ಶುರು ಮಾಡ್ತಾರೆ. ಅದರಿಂದಾಗಿ ಲೋಕದಲ್ಲಿ ವರ್ತಮಾನದಲ್ಲಿದ್ದು ಸುಖವನ್ನು ದುಃಖವನ್ನು ಅನುಭವಿಸೋದು ಕಷ್ಟ. ದುಃಖ ಬಂದಾಗ ಸುಖವನ್ನು ನೆನಪಿಸಿಕೊಳ್ಳೋದು ಮನಸ್ಸಿಗೆ ಧೈರ್ಯ. ಮತ್ತು ಅದೊಂದು ಅಷ್ಟು ದುಃಖವನ್ನು ಮರಿತೇವೆ, ಅದು ಕರೆಕ್ಟು. ಆದರೆ ಸುಖ ಬಂದಾಗ ದುಃಖವನ್ನು ನೆನಪಿಸ್ಕೊಳ್ಳೋದು ಅದು ಸುಮ್ಮನೆ. ಈ ಕೆಲವರು ದುಡ್ಡು ಕೊಟ್ಟು ಹಾರರ್ ಪಿಕ್ಚರ್ಗೆ ಹೋದ ಹಾಗೆ, ಕೆಲವರು ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಳ್ಳೋದು ಅಂತ ತೀರಾ ಅಳಿಸುವ ಸಂಗತಿಗಳಿಗೆ ಹೋಗೋದು. ಯಾಕೆ ಹೋಗಬೇಕು? ದುಡ್ಡಿರೋದು ಯಾಕೆ? ಸುಖ ಪಡಲಿಕ್ಕೆ. ನಾವು ಭಯಗೊಳ್ಳಿಕ್ಕೆ ಹೋಗೋದ? ಯಾಕೆ ಹೋಗಬೇಕು? ಅದೇ ಅರ್ಥ ಆಗಲಿ. ಊರಿನ ಸಮಸ್ಯೆ ಎಲ್ಲ ತಲೆಯಲ್ಲಿ ಹಾಕೊಳ್ಳಿಕ್ಕೆ ಧಾರಾವಾಹಿ ಯಾಕೆ ನೋಡಬೇಕು? ಹಾಗೇ ಇದ್ದರೆ ಸಾಲದೆ, ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ಸಾಲದೆ, ಅದರಿಂದಾಗಿ ಅದು ಬೇಕಿಲ್ಲ. ಆದರೆ ಕೃಷ್ಣ ಇಲ್ಲಿ ಹೇಳೋದು ಸುಖ ಅಂತ ಅಂದುಕೊಂಡದ್ದು ಮತ್ತು ದುಃಖ ಅಂತ ಅಂದುಕೊಂಡದ್ದು ಎರಡನ್ನೂ ಕೂಡ ದಾಟೋದು. ಇದು ಸುಖ, ಇದು ದುಃಖ, ಇದು ಎರಡೂ ಈ ದೇಹಕ್ಕೆ ಆಗ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೇನೆ ದೇಹದ ಮೂಲಕ ಅಂತ ತಟಸ್ಥವಾಗಿ ಮುಂದುವರಿಯೋದೇ ಸುಖ ಅಂತ. ಇನ್ನು ದುಃಖ ಅಂದರೆ ಏನು? ಕಾಮ ಸುಖಾಪೇಕ್ಷ. ಒಂದು ಬೇಕು ಅಂತ, ಅದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದಾಗಿರುತ್ತೆ. ಅದನ್ನು ಉತ್ಕಟವಾಗಿ ಬಯಸೋದೇನಿದೆ ಅದೇ ದುಃಖ. ಒಂದು ಹಂತದಲ್ಲಿ ಕಾಯೋದೇ ಸುಖ ಆಗಿರುತ್ತೆ. ಅದು ಸಿಗೋದಕ್ಕಿಂತ ಆ ಸಿಗುವಾಗ ಕಾಯೋದೇ ಸುಖ ಅಂತ ಹೇಳಿ ಕಾಳಿದಾಸಾದಿಗಳು ಹೇಳ್ತಾರೆ. ಪ್ರತೀಕ್ಷಾಂ ಸುಖಮಿತ್ಯಾಹು ನಲಾಭಂ ವಸ್ತುನ ಕ್ವಚಿತ್ ಅಂತ ಹೇಳಿ ಕ್ಷೇಮೇಂದ್ರ ಕೂಡ. ಪ್ರತೀಕ್ಷಾಂ ಸುಖಮಿತ್ಯಾಹು, ಕಾಯೋದು ಸುಖ ಕಣಯ್ಯ, ಅದು ಸಿಕ್ಕಿದ್ದು ಸುಖ ಆಗುವಲ್ಲ, ಅದು ಯೂಸ್ಟು ಆಗೋಗತ್ತೆ.
ಆದ್ದರಿಂದಾಗಿ ದುಃಖಂ ಕಾಮ ಸುಖಾಪೇಕ್ಷಾ, ಬಯಸೋದು ಏನಿದೆ ಅದು ಬೇಕು ಅಂತ ಉತ್ಕಟವಾಗಿ ಬಯಸೋದು ದುಃಖ. ಪಂಡಿತೋ ಬಂಧ ಮೋಕ್ಷವಿತ್, ಪಂಡಿತ ಅಂದರೆ ಯಾರು? ಗ್ರಂಥವನ್ನು ಉರು ಹೊಡೆದವನನ್ನು ಪಂಡಿತ ಅಂತ ನಾವು ಈಗ ಮಾಡಿಕೊಂಡಿರುವಂತಹ ಪರಿಭಾಷೆ. ಪಂಡಿತ ಅಂತಂದರೆ ಬಿಡುಗಡೆ ಯಾವುದು, ಕಟ್ಟಳೆ ಯಾವುದು ಅಂತ ತಿಳಿದುಕೊಂಡವ ಪಂಡಿತ. ಇನ್ನು ಕೋ ಮೂರ್ಖ ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು ಮೂರ್ಖೋ ದೇಹಾದ್ಯಹಂ ಬುದ್ಧಿ, ದೇಹವೇ ನಾನು ಅಂತನ್ನುವ ಬುದ್ಧಿ ಯಾರಿಗಿರುತ್ತೋ ಅವನು ಮೂರ್ಖ. ಇನ್ನು ದಾರಿ ಯಾವುದು? ಕಪ್ಪಂಥ, ದಾರಿ ಯಾವುದು ಅಂತ ಹೇಳಿದರೆ ಮನ್ನಿಗಮ ಸ್ಮೃತಃ, ನನ್ನನ್ನು ತಿಳಿಸುವ ಶಾಸ್ತ್ರವೇ ದಾರಿ. ಇನ್ನು ಉತ್ಪಥ, ದಾರಿ ತಪ್ಪೋದು ಅಂದರೆ ಏನು? ದಾರಿ ತಪ್ಪೋದು ಅಂದರೆ ಚಿತ್ತ ವಿಕ್ಷೇಪ, ಒಂದು ಕಡೆ ಮನಸ್ಸು ನೆಲೆ ನಿಲ್ಲದೆ ಇರೋದು ಚಿತ್ತ ವಿಕ್ಷೇಪ. ಹೋಗ್ತಾ ಇರುತ್ತೆ, ಒಮ್ಮೆ ಅದು ಮಾಡಬೇಕು ಅನ್ಸುತ್ತೆ, ಒಮ್ಮೆ ಇದು ಮಾಡಬೇಕು ಅನ್ಸುತ್ತೆ, ಒಮ್ಮೆ ಹಾಗೆ. ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನಿಗೆ ಬಹಳ ಗೊಂದಲ. ಯಾವುದಾದ್ರೂ ಒಂದು ಒಳ್ಳೆ ಚಂಡೆ ಕೇಳ್ದ ಅಂತಂದರೆ ಅವನಿಗೆ ಎಲ್ಲಿಲ್ಲದ ಉತ್ಸಾಹ. ಏನು ಚಂಡೆ ಅಭ್ಯಾಸ ಅಂಪೋಡು, ನಾನು ಚಂಡೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದ. ಯಾರಾದರೂ ಬಹಳ ಸೊಗಸಾಗಿ ಹರಿಕಥೆ ಮಾಡ್ತಾ ಇದ್ದರೆ ನಾನು ಅದನ್ನು ಮಾಡಬೇಕು ಅಂತಿದ್ದೀನಿ ಅಂತ ಅನ್ನೋನು. ಆಮೇಲೆ ಇನ್ನೇನೋ ಮಾಡ್ತಾ ಇದ್ದಾಗ ಆ ಥರ ಮಾಡ್ಬೇಕು ಮಾರಾಯ ಅನ್ನೋನು. ಕಡೆಗೆ ಯಾವುದೂ ಆಗಲಿಲ್ಲ. ದಾರಿ ತಪ್ಪೋದು ಅಂತಂದರೆ, ದಾರಿ ತಪ್ಪಿದ ಮಕ್ಕಳು ಯಾರು ಅಂತಂದರೆ ಚಿತ್ತ ವಿಕ್ಷೇಪ ಯಾರಿಗಿರುತ್ತೆ ಅವರಿಗೆ. ಇನ್ನು ಕಸ್ವರ್ಗ, ಸ್ವರ್ಗ ಯಾವುದು? ಸತ್ವಗುಣೋದಯ ಅಂದರು. ಸತ್ವಗುಣ ಉದಯ ಆದರೆ ಮನಸ್ಸಿನಲ್ಲಿ ಅದನ್ನು ಸ್ವರ್ಗ ಅಂತ ಕರೀತಾರೆ. ನರಕ ಅಂದರೆ ಏನು? ನರಕಸ್ತಮ ಉನ್ನಾಹ, ಅಜ್ಞಾನ ಇರೋದೇ ನರಕ. ಗೊತ್ತಾಯ್ತಾ? ಚೆನ್ನಾಗಿ ಕುಡಿದು ಜ್ಞಾನ ಕಳ್ಕೊಂಡು ಮಲ್ಕೊಳ್ಳೋದಂತೆ. ಅಲ್ಲ, ಅರಿವಿನಿಂದ ಸುಖ ಇರಬೇಕಾದ್ರೆ ಅರಿವು ಕಳ್ಕೊಳ್ಳೋಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಾರಪ್ಪ ಜನ? ಅದೇ ನರಕ. ಇನ್ನು ಬಂಧು ಯಾರು ಅಂತಂದರೆ ಬಂಧುರ್ಗುರುರಹಂ ಸಖೇ, ಗೆಳೆಯ ಎಲ್ಲ ಜೀವರಿಗೆ ಬಂಧು ನಾನು ಅಂತಾನೆ ಕೃಷ್ಣ. ಗುರು ನಾನು ಅಂತಾನೆ. ಇನ್ನು ಕಿಂಗ್ರಹಂ, ಗೃಹ ಯಾವುದು? ಅದಕ್ಕೆ ಹೇಳಿದ್ರು ಗೃಹಂ ಶರೀರಂ ಮಾನುಷ್ಯಂ, ಮನುಷ್ಯ ಶರೀರವನ್ನು ಮನೆ ಅಂತ ಕರೀತಾರೆ. ಗೊತ್ತಾಯ್ತಾ? ಪುರಂದರದಾಸರು ಹೇಳಿದ್ದು, ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಧ್ಯಾನ ಮಾಡ್ತಾ ಇದ್ದರೆ ಮನೆಯ ಕೆಲಸವನ್ನು ಮಾಡುವರಾರು? ಮಾನುಷ್ಯ ದೇಹದ ಬಗ್ಗೆ ಯಾವ ಚಿಂತೆಯೂ ಇಲ್ಲದೆ ಇದ್ದು ಬಿಡುತ್ತೇವೆ. ಇನ್ನು ಸಂಪನ್ನ ಅಂದರೆ ಯಾರು? ಸಂಪತ್ತು ಅಂದರೆ ಯಾರದ್ದು ಸಂಪತ್ತು? ಗುಣಾಢ್ಯೋ ಹ್ಯಾಢ್ಯ ಉಚ್ಯತೆ, ಗುಣಗಳಿಂದ ಕೂಡಿದವನೇ ಸಂಪನ್ನ. ಯಾಕೆಂದರೆ ಅವನಿಗೆ ಬೇಕಾದದ್ದು ಬರುತ್ತೆ. ಆ ಕಾರಣದಿಂದ ಗುಣಗಳಿಂದ ಕೂಡಿದವನನ್ನು ಶ್ರೀಮಂತ ಅಂತ ಕರಿಬೇಕು. ಕೋ ದರಿದ್ರ, ದರಿದ್ರ ಅಂದರೆ ಯಾರು? ಯಸ್ತ್ವಸಂತುಷ್ಟ, ಯಾರಿಗೆ ತೃಪ್ತಿ ಇಲ್ವೋ ಅವನೇ ದರಿದ್ರ. ಏನು ಹಾಗಂದ್ರೆ ಕೃಪಣೋ ಯೋಜಿತೇಂದ್ರಿಯ, ಕೃಪಣ ಒದ್ದಾಡುವವ. ದೀನ ಯಾರು ಅಂದರೆ ಇಂದ್ರಿಯ ನಿಗ್ರಹವನ್ನು ಗೆಲ್ಲದವ, ಇಂದ್ರಿಯ ನಿಗ್ರಹವನ್ನು ಪಡೆಯದವ. ಇದನ್ನು ಆಚಾರ್ಯರು ಬಿಡಿಸ್ತಾರೆ. ವಿಷಯೇ ದೋಷ ಬುದ್ಧಿಸ್ಸನ್ ಇಂದ್ರಿಯಾಣಾಂ ವಶೇ ಸ್ಥಿತಃ ಕೃಪಣಃ. ದರಿದ್ರ ಅಂದರೆ ಯಾರು ಅಂದರೆ ಯಾರಿಗೆ ಎಷ್ಟಿದ್ರೂ ಸಾಕಾಗೋದಿಲ್ವೋ, ಎಷ್ಟಿದ್ರೂ ಕ್ವಾಯ್ ಅಂತಿರ್ತಾನೋ ಅವನು ದರಿದ್ರ. ಬೇಕಾಷ್ಟಿರತ್ತೆ, ಅಯ್ಯೋ ಕಷ್ಟ ಇದೆಯಪ್ಪ ಅಂತಾನೆ, ಅವನು ದರಿದ್ರ. ಇನ್ನು ಕೃಪಣ ಅಂದರೆ ಯಾರು? ಪಾಪ ಪಿಟಿಯಬಲ್. ಕೃಪಣ ಅಂದರೆ ಪಿಟಿಯಬಲ್, ಅಯ್ಯೋ ಪಾಪವೇ ಅಂತ. ಯಾರವನು ಅಂದರೆ ವಿಷಯ ದುಷ್ಟ ಅಂತ ಗೊತ್ತಿರುತ್ತೆ, ಆದರೆ ಇಂದ್ರಿಯ ವಶನಾಗಿ ಇರ್ತಾನೆ, ಅವನನ್ನು ಕೃಪಣ ಅಂತ ಕರೆಯೋದು. ಹೀ ಈಸ್ ಪಿಟಿಯಬಲ್, ರಿಯಲಿ ಹೀ ಈಸ್ ಪಿಟಿಯಬಲ್.
ಗುಣೇಶ್ವಸಕ್ತಶ್ಚವಶಃ ಗುಣಸಂಗೋ ವಿಪರ್ಯಯ. ವಿಷಯ ಪದಾರ್ಥಗಳಲ್ಲಿ ಇದೇ ಪುರುಷಾರ್ಥ ಅಂತ ಅಂದುಕೊಂಡವ ವಿಪರೀತ. ದರಿದ್ರ ಅಂದರೂ ವಿಪರೀತ ಅಂದರೆ ಏನು ವ್ಯತ್ಯಾಸ ಅಂದರೆ, ವಿತ್ತ ಅಸಂತೋಷ ಮಾತ್ರ ದರಿದ್ರ. ಹಣ ಇಲ್ಲ ಎಷ್ಟಿದ್ರೂ ಹಣ ಇಲ್ಲ ಅಂತ ಹೇಳುವವ, ಬೇಕಾದ್ದಕ್ಕೆ ಕೈ ಬಿಚ್ಚದವ, ಬೇಡದ್ದಕ್ಕೆ ಮೊಗೆದು ಕೊಡುವವ, ಅವನು ದರಿದ್ರ. ಇನ್ನು ಸರ್ವ ವಿಷಯ ಸಂಗಿ ವಿಪರೀತ. ವಿಪರೀತ ಅಂದರೆ ಏನು ಅಂದರೆ, ಎಲ್ಲ ವಿಷಯ ಪದಾರ್ಥಗಳಲ್ಲಿ ಉಗ್ರವಾದ ಭರವಸೆ ಯಾರಿಗಿರುತ್ತಲ್ಲ ಅವನು ವಿಪರೀತ ಅಂತ. ಅವನು ಗೊತ್ತಿಲ್ಲ ಅಂತಿಲ್ಲ, ಅವನು ದಡ್ಡ ಅಲ್ಲ, ಅವನು ಇದರ ಅನಿತ್ಯ ಅಂತ ಗೊತ್ತಿದೆ, ಇದರಲ್ಲೇ ನಾವು ಗಮನ ಕೇಂದ್ರೀಕರಿಸಬಾರದು ಅಂತ ಗೊತ್ತಿದೆ, ಆದರೆ ಅದರಲ್ಲಿ ಬುದ್ಧಿಪೂರ್ವಕ ಪ್ರವೃತ್ತಿ ಇಲ್ಲ. ಅವನನ್ನು ವಿಪರೀತ ಅಂತ ಕರೆದರು. ಗುಣೇಶ್ವಸಕ್ತಶ್ಚವಚಃ. ಇಂದ್ರಿಯಗಳಲ್ಲಿ ವಿಪರೀತ ಆಸಕ್ತನಾದವ ಅವನು ವಶದಲ್ಲಿ, ಅವನು ಸ್ವತಂತ್ರ ಅಂದ್ರೆ ಅವನು. ಏತ ಉದ್ಧವತೆ ಪ್ರಶ್ನಾ ಸರ್ವೇ ಸಾಧು ನಿರೂಪಿತಾ. ಉದ್ಧವ, ಇಷ್ಟು ಪ್ರಶ್ನೆಗಳನ್ನು ನಾನು ನಿನ್ನ ಮುಂದೆ ಚೆನ್ನಾಗಿ ವರ್ಣನೆ ಮಾಡಿದ್ದೇನೆ. ಕಿಂ ವರ್ಣಿತೇನ ಬಹುಚಃ ಬಹುನ ಲಕ್ಷಣಂ ಗುಣದೋಷಯೋ ಗುಣದೋಷ ದೃಶಿರ್ದೋಷೋ ಗುಣಸ್ತು ಭಯವರ್ಜನಂ. ಏನು ಅಂತ ಹೇಳೋದಪ್ಪ? ಗುಣದೋಷ ದೃಶಿರ್ದೋಷ. ಗುಣನೂ ದೋಷವೂ ಇದೆ ಈ ಪ್ರಪಂಚದಲ್ಲಿ ಅಂತ ಅಂದುಕೊಳ್ಳೋದು ದೋಷ. ಕೇವಲ ದೋಷ ಮಾತ್ರ ಇದೆ ಈ ಪ್ರಪಂಚದಲ್ಲಿ ಅಂದುಕೊಳ್ಳೋದು ದೋಷ. ಈ ಪ್ರಪಂಚದಲ್ಲಿ ಗುಣ ಮಾತ್ರ ಇರೋದು ಅಂತ ಅಂದುಕೊಳ್ಳೋದು ದೋಷ. ಗುಣದೋಷ ದೃಶಿರ್ದೋಷ, ಗುಣದೃಶಿ ದೋಷ, ದೋಷದೃಶಿರ್ದೋಷ. ಈ ಪ್ರಪಂಚದಲ್ಲಿ ಎಲ್ಲವೂ ಗುಣ ಮಾತ್ರ ಇದೆ, ಈ ಪ್ರಪಂಚ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಉತ್ಕಟವಾಗಿ ಮತ್ತೆ ಕಂಡೇನೋ ಅಂತ ಹೇಳಿ ಭೋಗಿಸ್ತಾನಲ್ಲ, ಅವನಲ್ಲಿ ದೋಷ ಇದೆ ಅಂತ ಅರ್ಥ. ಇನ್ನು ದೋಷದ ರುಚಿ, ಏನೂ ಪ್ರಯೋಜನ ಇಲ್ಲ ಈ ಪ್ರಪಂಚದಲ್ಲಿ, ಏನೂ ಇಲ್ಲ ಅಂತ ಪೆಸಿಮಿಸಮ್, ಉನ್ನತ ಮಟ್ಟದ ಪೆಸಿಮಿಸಮ್, ನೈರಾಶ್ಯವಾದದ ಉತ್ತುಂಗತೆ, ಅದು ಕೂಡ ದೋಷವೇ. ಗುಣಸ್ತು ಭಯವರ್ಜನಂ. ಈ ಎರಡನ್ನೂ ಬಿಟ್ಟು ಗುಣ ಅಂತ ಅನ್ನಿಸಿದಾಗ ಗುಣ, ದೋಷ ಅನ್ನಿಸಿದಾಗ ದೋಷ ಅಂತ ನೋಡೋದೇನಿದೆ ಅದೇ ಗುಣ ಅಂತ. ಅಂದರೆ ಯಾವುದ್ಯಾವುದು ಹೇಗಿರುತ್ತೋ ಅದನ್ನು ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಹಾಗೆ ಸ್ವೀಕಾರ ಮಾಡೋದೇನಿದೆ ಅದು ಗುಣ. ಅಂದರೆ ಭೂತ ಭವಿಷ್ಯತ್ತುಗಳ ಹಿನ್ನೆಲೆಯಲ್ಲಿ ವರ್ತಮಾನದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುವುದು ಗುಣ ಅಂತ. ಕೆಲವೊಬ್ಬರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ಭೂತದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಎರಡೂ ಅಸಂಗತ. ವರ್ತಮಾನದಲ್ಲಿ ಇರ್ರಿ ಅಂದರೆ ಎಚ್ಚರ ಇರಬಾರದು ಅಂತಲ್ಲ, ಹಿಂದಿನದ್ದು ಗೊತ್ತಿಲ್ಲದೆ ಇತಿಹಾಸ ತಿಳಿಯದೆ ಶುದ್ಧ ನಿರ್ಬುದ್ಧ, ಅದು ತಪ್ಪು. ನಮ್ಮ ಬೇಂದ್ರೆ ಅವರು ಹೇಳೋ ಹಾಗೆ ಇತಿಹಾಸ ತಿಳಿಯದೆವೋ ಶುದ್ಧ ನಿರ್ಬುದ್ಧ, ಅದು ತಪ್ಪು. ಹಾಗಂತ ಹೇಳಿ ಭವಿಷ್ಯದತ್ತ ದೃಷ್ಟಿಯೇ ಇಲ್ಲದೆ ಇದ್ದ ವಿಜನ್ ಅಂಧ ಅವನು. ಎರಡೂ ಇರಬಾರದು ಅಂದರೆ ಏನರ್ಥ ಅಂದರೆ, ಎರಡರಲ್ಲಿಯೂ ಉತ್ಕಟವಾದ ಮುಂದಿನದ್ದಕ್ಕಾಗಿ ಇಂದಿನದ್ದನ್ನು ಬಿಡುವವ, ಹಿಂದಿನದ್ದನ್ನು ನೆನಪಿಸಿಕೊಂಡು ಇಂದಿನದ್ದನ್ನು ಬಿಡುವವ, ಅದು ಬೇಡ. ಎರಡರ ಜೊತೆಗೇನೆ ಇಂದಿನದ್ದೂ ಪ್ರಜ್ಞೆ ಇಟ್ಟುಕೊಂಡು ಮುಂದುವರಿಯಿರಿ, ಅದು ಗುಣ ಅಂತ ಕೃಷ್ಣ ಹೇಳೋದು ಅನ್ನುವಲ್ಲಿಗೆ ಭಾಗವತೆ ಏಕಾದಶ ಸ್ಕಂಧೆ 19 19ನೇ ಅಧ್ಯಾಯವನ್ನು ನಾವು ನೋಡಿದ್ದೇವೆ. ಇನ್ನು 20ನೇ ಅಧ್ಯಾಯವನ್ನು ನಾಳೆ ನೋಡಲಿದ್ದೇವೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಎಲ್ಲರೂ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ವಾಸುದೇವ.